ನಿಮ್ಮ ಕೈಗಳಲ್ಲಿ ವಾಗ್ದಾನ ಕಾರ್ಡ್, ಸಭೆಯ ವಾಗ್ದಾನ ಕಾರ್ಡ್ಗಳನ್ನು ತೆಗೆದುಕೊಳ್ಬೇಕೆಂಬ ಕೇಳ್ಕೊಳ್ತೇನೆ. ಎಲ್ಲರೂ ಸಭೆಯ ವಾಗ್ದಾನ ಕಾರ್ಡ್ ತಗೊಂಡಿದ್ದೀರಾ? ಓಕೆ. ನಾನು ಕಳೆದ 31ನೇ ತಾರೀಕು ರಾತ್ರಿಯಿಂದಲೂ 1ನೇ ತಾರೀಕಿನಿಂದಲೂ ನಾವು ಸುಭಿಕ್ಷೆ ಬಗ್ಗೆನೇ ನಾವು ಮಾತನಾಡ್ತಾ ಇದ್ವಿ, ಹೌದಾ? ಕೆಲವರೊಳಗೆ ಪ್ರಶ್ನೆ ಇತ್ತು, ಯಾವಾಗ ವಾಗ್ದಾನಕ್ಕೆ ಬರ್ತಾರೆ ಪಾಸ್ಟು, ಟೈಟಲ್ಲೇ ಇದ್ದಾರಲ್ಲ ಅಂತೇಳಿ ಅನೇಕ ಕಾಯ್ತಾ ಇದ್ದೀರಿ. ಅದಕ್ಕಾಗಿದೆ ಸ್ತೋತ್ರ. ನಾನು ಇಷ್ಟು ವರ್ಷವೂ ಕೂಡ ಒಂದು ತಿಂಗಳಲ್ಲಿ ವಾಗ್ದಾನ ಅಥವಾ ಟೈಟ್ಲ್ ಎಲ್ಲರ ಬಗ್ಗೆ ಮಾತಾಡಿ ಮುಗಿಸ್ಬಿಟ್ಟಿದ್ದೆ. ಆದರೆ ಈ ಸರಿ ಟೈಟ್ಲ್ ಬಗ್ಗೆ, ಸುಭಿಕ್ಷೆ ಬಗ್ಗೆನೇ ಹೆಚ್ಚು ದೇವರ ಆತ್ಮನ ಮಾತನಾಡ್ತಿದ್ದಾರೆ. ಕಲಿತಾ ಇದ್ದೀರಾ? ಸುಭಿಕ್ಷೆ ಬಗ್ಗೆ ಕಲಿತಾ ಇದ್ದೀರಾ? ಯಾರೆಲ್ಲ ಸುಭಿಕ್ಷೆಯನ್ನು ಅನುಭವಿಸಿದ್ರು ಅನ್ನೋದನ್ನ ನಾವು ಕಲಿತಾ ಇದ್ದೀವಿ. ಕಳೆದ ವಾರ ಯಾರು ಸುಭಿಕ್ಷೆಯನ್ನು ಅನುಭವಿಸಿದ್ರು ನೋಡಿದ್ವಿ? ರೂತಳು ಸುಭಿಕ್ಷೆಯನ್ನು ಅನುಭವಿಸಿದರು ಅನ್ನೋದನ್ನು ನಾವು ನೋಡಿದ್ವಿ. ಈಗ ವಾಗ್ದಾನ ಕಾರ್ಡನ್ನು ನೋಡಿ ಓದೋಣ. ನಾನು ನಿಮಗೆ ಇಸ್ರಾಯೇಲಿಗೆ ಇಬ್ಬನಿಯಂತಿರುವೆನು, ನೀನು ತಾವರೆಯಂತೆ ಹರಿದುಕೊಳ್ಳುವೆ, ನನ್ನಿಂದಲೇ ಫಲಿಸುವೆ. ಹೋಶೇಯ 14ನೇ ಅಧ್ಯಾಯ ತೆಗೆದುಕೊಳ್ಳೋಣ. ಹೋಶೇಯ, ದಾನಿಯೇಲನು ಆದಮೇಲೆ ಬರ್ತದೆ. ಹೋಶೇಯ 14ನೇ ಅಧ್ಯಾಯ ಅದರ 5ನೇ ವಚನವನ್ನು ಇಲ್ಲಿ ಓದೋಣ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ, ಸ್ವಲ್ಪ ಜಾಸ್ತಿ ಆ್ಯಡ್ ಆಗಿದೆ ಇದರಲ್ಲಿ. 5ನೇ ವಚನವನ್ನು ನಾನು, ದೇವರು ಹೇಳ್ತಿದ್ದಾರೆ, ನಾನು ಇಸ್ರಾಯೇಲಿಗೆ, ಇಸ್ರಾಯೇಲ್ ಅಂದ್ರೆ ಯಾರು? ನಾವು, ಆಮೇಲೆ ಆತ್ಮೀಯ ಇಸ್ರಾಯೇಲ್ ನಾವು. ನಮಗೆ ದೇವರು ಈ ವರ್ಷದಲ್ಲಿ ಸುಭಿಕ್ಷೆಯನ್ನು ಕೊಡುವುದಕ್ಕೋಸ್ಕರ ಏನಾಗಿರ್ತೀನಿ ಎಂಬುದಾಗಿ ಹೇಳ್ತಿದ್ದಾರೆ, ಇಬ್ಬನಿ ಅಂತಿರುವೆನು ಎಂಬುದಾಗಿ. ಈ ಲೋಕದಲ್ಲಿ ಅದರಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಇಬ್ಬನಿ ಸುರಿತಾ ಇತ್ತು, ನೋಡಿದ್ರ? ಅದರ ಮಳೆ ಅನ್ಕೊಂಡ್ರೆ ಅನೇಕರು, ಅದರ ಇಬ್ಬನಿ. ಮನೆ ಹೊರಗಡೆ ಇಬ್ಬನಿ ಸುರಿದ್ರೆ ಮನೆ ಒಳಗಡೆ ಚಳಿ ಆಗುತ್ತಾ? ಆಗುತ್ತೆ. ಗುಡ್, ಕರೆಕ್ಟಾಗಿ ಹೇಳ್ತಾ ಇದ್ರು. ಪ್ರಶ್ನೆಗಳ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಮಾತಾಡ್ಬೋದು. ಓಕೆ, ಮನೆ ಹೊರಗಡೆ ಇಬ್ಬನಿ ಸುರಿದ್ರು ಒಳಗಡೆ ನಮಗೆ ಚಳಿ ಆಗ್ತದೆ. ಆ ಇಬ್ಬನಿಯ ಎಫೆಕ್ಟ್ ನಮಗೆ ಗೊತ್ತಾಗ್ತದೆ. ಬಟ್ ದೇವರು ಹೇಳ್ತಿದ್ದಾರೆ, ನಾನು ನಿಮಗೆ ಇಬ್ಬನಿ ಅಂತಿರುವೆನು. ಕಳೆದ ದಿನಗಳನ್ನು ನಾನು ತೋರಿಸಿದೆ. ಆದಿಕಾಂಡದಲ್ಲಿ ಭೂಮಿಯ ಮೇಲೆ ಯಾವ ಪೈರು ಬೆಳೆದಿರಲಿಲ್ಲ, ಕಾರಣ ಮಳೆ ಸುರಿದಿರಲಿಲ್ಲ. ಆದರೆ ಮಳೆ ಸುರಿದೇ ಇರುವಂತಹ ಭೂಮಿಯಲ್ಲಿ ಏನಾಗ್ತಿತ್ತಂತೆ? ಮಂಜು ಹಬ್ಬಿ, ಭೂಮಿಯಿಂದಲೇ, ನೆಲದಿಂದಲೇ ಮಂಜು ಹಬ್ಬಿ ಏನೆಲ್ಲ ನೆಲವನ್ನೆಲ್ಲ ತೋಯಿಸ್ತಾ ಇತ್ತು ಅಂದ್ರೆ ಅರ್ಥ ಏನು? ನೆನೆಸ್ತಾ ಇತ್ತು, ತೇವವಾಗಿತ್ತು. ಮಳೆ ಇರಲಿಲ್ಲ, ತೇವ ಇತ್ತು. ಎಲ್ಲರೂ ಹೇಳಿ ನೋಡ, ತೇವ ಇತ್ತು. ಇದೇ ಪಾಸ್ಟ್ರೆ, ಅದುವೇ ದೇವರು ಮಾಡುತ್ತೆ ಕಾರಣ. ಇವತ್ತು ಭೂಮಿಯಲ್ಲಿ ಮನುಷ್ಯ ಇನ್ನೂ ಅನೇಕ ಕಾರಣಗಳ ಕಂಡಿಡಿದು ಸಂಶೋಧನೆ ಮಾಡ್ತಾನೆ ಇದ್ದಾನೆ. ಅಂಥ ವ್ಯಕ್ತಿ ಕೆಲಸ ಹೇಳುವಂಥದ್ದು ದೇವರಿಲ್ಲ ಅಂತೇಳಿ. ಆದರೆ ದೇವರ ಸೃಷ್ಟಿಗಳನ್ನು ಇನ್ನೂ ನಾವು ಆಲೋಚನೆ ಮಾಡ್ತಾ ಹೋದರೆ ಎಷ್ಟೊಂದು ಅಗಾಧವಾದ ರೀತಿಯಲ್ಲಿ ದೇವರು ಮಾಡಿದ್ದಾರೆ. ಇವತ್ತು ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸ್ತಾ ಇತ್ತು ಅಂತ ಹೇಳಿದ ದೇವರು ಈ ವರ್ಷ ನಮ್ಮ ದೇವರು ಹೇಳ್ತಿದ್ದಾರೆ ವಾಗ್ದಾನವಾಗಿ, ನಾನು ನಿಮಗೆ ಇಬ್ಬನಿ ಅಂತಿರ್ತೇನೆ ಅಂತ. ಈ ಇಬ್ಬನಿ ನನಗೆ ಮಳೆ ಬರಬೇಕಾಗಿಲ್ಲ, ಮತ್ತೆ ಹೇಳ್ತಿದ್ದೇನೆ, ನನಗೆ ಮಳೆ ಬರಬೇಕಾಗಿಲ್ಲ. ಫಲವತ್ತಾದಂತಹ ಫಸಲನ್ನು ಕಂಡುಕೊಳ್ಳಿಕ್ಕೆ ಮಳೆ ಬೇಕು. ಆದರೆ ದೇವರು ನನಗೆ ಇಬ್ಬನಿ ಆಗಿದ್ದರೆ ಮಳೆಯ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಹಲ್ಲೆಲೂಯಾ. ಆದರೆ ದೇವರು, ನಾನು ಈಗ ಉದಾಹರಣೆಗೆ ಇಬ್ಬನಿ ಅಂತಿರುವೆನು, ನೀನು ಹೇಗೆ ಒಡೆದುಕೊಳ್ಳುವಿ? ತಾವರೆಯಂತೆ ಹೊಡ್ಕೊಳ್ಳುವಿ. ತಾವರೆ ಎಲ್ಲಿ ಬೆಳೆಯುತ್ತೆ ಗೊತ್ತಾ? ಕೆಸರಿನಲ್ಲಿ, ಕೆರೆಯಲ್ಲಿ. ಕರೆಕ್ಟ್. ಹೀಗೆ ಈ ಕೆಸರಿನಲ್ಲಿ ಬೆಳೆಯುವಂತಹ ಈ ಕಮಲಗೆ ಇನ್ನೊಂದು ಹೆಸರು ತಾವರೆ. ಈ ತಾವರೆ ಕೆಸರಿನಲ್ಲಿ ಬೆಳೆಯುವಂಥದಕ್ಕೆ ಇವತ್ತು ನನ್ನನ್ನು ನಿಮ್ಮನ್ನು ಹೋಲಿಸಿದ್ದಾರೆ. ನಾವು ಹೊಲಸಾದಂತಹ ಲೋಕದಲ್ಲಿ, ಹೊಲಸಾದಂಥ ಜನರ ಮಧ್ಯದಲ್ಲಿ, ಕೆಟ್ಟ ಜನರ ಮಧ್ಯದಲ್ಲಿ, ಪಾಪ ತುಳಿಯುವಂಥ ಜನರ ಮಧ್ಯದಲ್ಲಿ, ಲೋಕದಲ್ಲಿ ಬದುಕ್ತಾ ಇದ್ದೀವ? ಇದೆ. ಆದರೆ ಈ ಕೆಸರಿನಲ್ಲಿರುವಂಥ ನಿನ್ನನ್ನು ದೇವರು ಹೇಳ್ತಿದ್ದಾರೆ, ನಾನು ನಿನಗೆ ಇಬ್ಬನಿ ಅಂತಿರ್ತೀನಿ. ನಾವು ಸುಭಿಕ್ಷೆ ಬಗ್ಗೆ ಕಲಿತಾ ಇದ್ದೀವಿ. ಈಗ ವಾಗ್ದಾನಕ್ಕೆ ನಾನು ಬಂದಿದ್ದೇನೆ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ನಾನು ನಿನಗೆ ಇಬ್ಬನಿ ಅಂತಿದ್ದು
ನೀವು ತಾವರಂತೆ ಒಡೆದುಕೊಳ್ಳುವೆ ಅಂತ ಏನು ಗೊತ್ತಾ? ಹರಳೋದಲ್ಲ, ಚೆದರೋದು. ಅರ್ಥ ಆಯ್ತಾ? ಚೆದರೋದು ಅಂತ ಅರ್ಥ ಹೇಳಿ. ಒಂದು ಕಡ್ಡಿ ಹಾಕಿದ್ರೆ ಅನೇಕ ಕಡ್ಡಿಗಳೊಂದಿಗೆ ಹರಡಿಕೊಳ್ಳುವಂಥದ್ದು. ಅಲ್ಲೆಲ್ಲೂಯ್ಯ. ಇದನ್ನೇ ನಾನು ಆಗಲೇ ಹೇಳಿದ್ದು ಆರಾಧನೆಯಲ್ಲಿ, ಜೇನಿನ ಹಾಗೆ. ಒಂದೊಂದು ಯಾರಾದರೂ ಹೂ ತಗೊಂಡೋಗಿ ಮಿಕ್ಸಿಲಿ ಆಡಿಸಿದ್ರೆ ಜೇನು ಸಿಕ್ಕಿದ? ಮಿಕ್ಸಿಲಿ ಆಡಿಸಿದ್ರೆ ಜೇನು ಸಿಗುತ್ತಾ? ಜೇನು ಹುಳದಿಂದಲೇ ನಾವು ಜೇನುತುಪ್ಪನ ತೆಗೆದುಕೊಳ್ಳಕ್ಕೆ ಸಾಧ್ಯ. ಹೌದಾನೆ? ಇವತ್ತು ಲೋಕದಲ್ಲಿ ಸುಖವನ್ನ ಅನೇಕ ವಿಧದಲ್ಲಿ ಕಂಡುಕೋಬಹುದು, ಆದರೆ ನಿಜವಾದಂತಹ ಸುಖ ಕ್ರಿಸ್ತನಲ್ಲಿ ನಿನ್ನ ಮೂಲಕ ನನ್ನ ಮೂಲಕನೇ ಜನರಿಗೆ ಗೊತ್ತಾಗ್ತದೆ. ಆಮೇಲೆ ಈ ಒಂದು ಜೇನನ್ನು ಹೀರುವಂತ ನಾನು, ಈ ಕ್ರಿಸ್ತನು ಕೊಟ್ಟಂತಹ ಈ ಒಂದು ರಕ್ಷಣೆಯನ್ನು ಹೊಂದಿಕೊಂಡಂತ ನಾನು ಮತ್ತೊಬ್ಬರಿಗೆ ಅದನ್ನು ಹರಡಿಸುವುದಕ್ಕಾಗಿ ದೇವರು ನನಗೆ ಇಬ್ಬನಿ ಅಂತಿರ್ತಾರಂತೆ. ದೇವರೇ, ಇವತ್ತು ನನಗೆ ಇಬ್ಬನಿ ಅಂತಿರು. ನಮ್ಮ ಮನೆ ಪಕ್ಕದಲ್ಲಿ ಯಾವಾಗಲೂ ಜಗಳ ಮಾಡ್ತಿದ್ರು, ಅವ್ರು ಖಾಲಿ ಮಾಡಿಬಿಟ್ಟು ಆ ಮನೆಯನ್ನು ನನಗೆ ಕೊಟ್ಬಿಡ್ತಿದ್ದೆ, ಹಾಗಾದ್ರೆ ಹರಡ್ಕತ್ತೀನಿ. ಇದಲ್ಲ ಹರಡ್ಕೊಳ್ಳೋದು ಹೀಗಲ್ಲ. ನಿನ್ನಲ್ಲಿರುವಂತಹ ಕ್ರಿಸ್ತನ ಪ್ರೀತಿ, ನಿನ್ನಲ್ಲಿರುವಂತಹ ರಕ್ಷಣೆಯ ಅನುಭವ, ನಿನ್ನಲ್ಲಿರುವಂತಹ ಅಭಿಷೇಕ ಅನೇಕ ಕಡೆ ಹರಡಿಕೊಳ್ಳಬೇಕು. ಇದಕ್ಕಾಗಿ ದೇವರು ಇಬ್ಬನಿ ಅಂತಿರಿದರು. ಒಂದು ಹಾಡಾಡ್ತೀವಿ, ಮಂಜಿನಂತೆ ಬೀಳುವ ಪರಿಶುದ್ಧನೇ, ಮಳೆಯಾಗಿ ಸುರಿಸು ನಿನ್ನಾತ್ಮನ. ಮಂಜಿನಂತೆ ಪರಿಶುದ್ಧಾತ್ಮನಿಗೆ ಹೋಲಿಕೆ. ಇವತ್ತು ಇದನ್ನು ತೀಕ್ಷ್ಣವಾಗಿ ಕೇಳಿಸ್ಕೊಳ್ರಿ. ಸಭೆಯಲ್ಲಿರುವಂತಹ ದೇವ ಜನರು ನಾನು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದ್ದೇನೆ ಅಂತ ಅನಿಸಿದ್ರೆ, ನಿಮಗೆ ಫಸ್ಟ್ ದೇವರಾತ್ಮನ ಕಲಿಸ್ಕೊಳ್ಳೋದು ತಾಳ್ಮೆ, ತಗ್ಗಿಸುವಿಕೆ. ನಾನು ಏನೂ ಅಲ್ಲ ಅನ್ನುವಂತಹ ಮನೋಭಾವನೆ ನಿನ್ನಲ್ಲಿದ್ದರೆ, ನಿನ್ನಲ್ಲಿ ಪರಿಶುದ್ಧಾತ್ಮನ ಬಂದು ಸಂತೋಷ ಪಡ್ತಾನೆ. ನಿನ್ನಲ್ಲಿ ಆ ಒಂದು ಯೋಚನೆ ಬರಲಿಲ್ಲ ಅಂದರೆ ನಿನ್ನೊಳಗೆ ಪರಿಶುದ್ಧಾತ್ಮನ ಇಲ್ಲ ಅಂತಲ್ಲ, ಅವರು ಬಂದದ್ದನ್ನು ಸೈತಾನ ಏನ್ ಮಾಡ್ತಿದ್ದಾನೆ, ಅದನ್ನು ನೋಯಿಸಲಿಕ್ಕೆ ನಿನ್ನ ವಶಕ್ಕೆ ತೆಗೆದುಕೊಂಡಿದ್ದಾನೆ ಅಂತ. ಪರಿಶುದ್ಧಾತ್ಮ ನಿನ್ನಲ್ಲಿ ಇರುವುದನ್ನ ಸೈತಾನ ಏನ್ ಮಾಡಿ ಅದನ್ನು ಹೆಚ್ಚಿಸೋದಕ್ಕೆ ಬಿಡಬಾರದು ಅಂತ ಹೇಳಿ ನಿನ್ನಲ್ಲಿ ಅಹಂಕಾರದ ಮಾತುಗಳನ್ನ, ನಾನತ್ವದ ಮಾತುಗಳು, ಮತ್ತೊಬ್ಬರನ್ನ ಚುಚ್ಚಿ ಮಾತನಾಡುವಂತಹ ಮಾತುಗಳು, ಮತ್ತೊಬ್ಬರನ್ನ ಕೀಳಾಗಿ ಕಾಣುವಂತಹ ಪರಿಸ್ಥಿತಿಗಳನ್ನ, ಯೋಚನೆಗಳನ್ನ ನಿನ್ನೊಳಗೆ ತರುವಂಥದ್ದೇ ಸೈತಾನನ ಕುತಂತ್ರ. ಬಟ್ ನಿನ್ನೊಳಗೆ ಅಭಿಷೇಕ ಇದೆ. ಆ ಅಭಿಷೇಕದ ಕುರಿತಾಗಿ ಚೆನ್ನಾಗಿ ತಿಳ್ಕೊಂಡು ಎಷ್ಟೋ ಜನ ಸೇವಕರು ಅಷ್ಟರ ಮಟ್ಟಿಗೆ ಅಭಿಷೇಕಿಸಲ್ಪಟ್ಟು ಬರುವಂತಹ ಹೊಗಳಿಕೆಯಿಂದ, ಬರುವಂತಹ ಹಣದಿಂದ, ಬರುವಂತಹ ಮರ್ಯಾದೆಯಿಂದ ದೇವರನ್ನೇ ಬಿಟ್ಟು ಒಂದು ಕೆಳಮಟ್ಟಕ್ಕೆ ಹೋಗುತ್ತಿದ್ದಾರೆ. ಯಾವತ್ತೂ ಕೂಡ ನಾವು ಮರ್ಯಾದೆಯನ್ನೇ ಎಕ್ಸ್ಪೆಕ್ಟ್ ಮಾಡಬಾರ್ದು, ಎದುರು ನೋಡಬಾರ್ದು. ಆದರೆ ನಾನೇನು ಮಾಡಬೇಕು, ಇಂಗ್ಲೀಷಲ್ಲಿ ಒಂದು ಮಾತಿರ್ತದೆ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ಮೊದಲು ನಾನು ಕೊಡೋನಾಗಿರಬೇಕು. ಮತ್ತೊಬ್ಬರಿಗೆ ಇದನ್ನೇ ಪರಿಶುದ್ಧಾತ್ಮನ ಕಲಿಸ್ಕೊಡುವಂಥದ್ದು. ಮತ್ತೊಬ್ಬರನ್ನ ಗೌರವಿಸುವುದನ್ನು ಪರಿಶುದ್ಧಾತ್ಮನಿಗೆ ಹೇಳ್ಕೊಡ್ತಾರೆ. ನಾನು ನಿಮಗೆ ಇಬ್ಬನಿ ಅಂತಿರುವೆನು, ನೀನು ತಾವರಂತೆ ಹರಡಿಕೊಳ್ಳಬೇಡ್ರೆ ನೀನು ತಾಳ್ಮೆಯನ್ನ, ದೀನತೆಯನ್ನ ಕಲಿಯುವಂಥದ್ದಾಗಿತ್ತು. ಈಗ ಈ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಗಿನ ಜಾವ ಈ ದಿನಗಳಲ್ಲಿ ತುಂಬ ಚಳಿ ಅಲ್ವಾ? ಹೌದಾ? ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರು ಮುಖ ತೊಳ್ಕೊಂಡು ಬಹಳ ವೇಗವಾಗಿ ಬೀದಿಲಿ ವಾಕ್ ಮಾಡೋಂಥವ್ರು, ತೀಕ್ಷ್ಣವಾಗಿ ತಿರುಗಾಡುವಂಥವ್ರು ನೋಡಿದ್ದೀರಾ? ಒಂದು ವೇಳೆ ತಿರುಗಾಡಿದ್ರು ಸ್ವೆಟ್ರು, ಕ್ಯಾಪು, ಹೌದಾ, ಶೂ, ಅದಕ್ಕೆ ಕೂಡ ಕೈಲ ಹಿಂಗೆ ಕಟ್ಕೊಂಡು ತಿರುಗಾಡ್ತಾರೆ. ಹೌದಾ? ಅದರ ಅರ್ಥ ಏನು ಗೊತ್ತಾ? ಇಬ್ಬನಿ ಬಂದರೆ ನೀನು ಮುದ್ರಲ್ಪಡ್ತೀಯಾ, ಕುಗ್ಗಿಸಲ್ಪಡ್ತೀಯಾ. ಯಾವುದರಲ್ಲಿ? ಬಾಡಿಗಳಲ್ಲ, ನಿನ್ನ ಆಂತರ್ಯದಲ್ಲಿ ಆ ದೀನತೆ ಬರಬೇಕು. ದೇವರಿಗೆ ಮಂಜಿನಂತೆ ಇರಬೇಕಾ? ಆ ದೀನತೆಯನ್ನು ಕಲಿಯೋಣ. ಕೆಲವರು ನಾನು ನೋಡಿದ್ದೀನಿ, ಅಧೀನತೆ ಇಲ್ಲ. ಗುರು ಏನು ಹೇಳಿದ್ರು? ವಿಜಯ್ ಅಲ್ಲಿ ಡೌನ್ ಮಾಡಿ. ಹಲ್ಲೆಲೂಯಾ. ನನ್ನ ಜೊತೆ ಇದ್ದೀರಾ? ಈಗಲೇ ಮಂಜು ಬಿದ್ದಂಗೆ ಕೂತಿದ್ದಾರೆ. ದೇವರು ಒಳ್ಳೆಯದು. ಆಮೇಲೆ ಗಮನ ಇಟ್ಟು ಕೇಳಿಸ್ಕೋ. ಮಂಜು ಬಿದ್ದರೆ ಎಷ್ಟರ ಮಟ್ಟಿಗೆ ದೀನತೆಯಲ್ಲಿ ಇರ್ತೇವೋ, ಇವತ್ತು ಅಭಿಷೇಕವನ್ನು ಹೊಂದಿದ್ದೇನೆ ಅನ್ನುವ ಗ್ರಹಿಕೆ ಉಳ್ಳಂಥ ಪ್ರಿಯ ದೇವ ಜನರೇ, ನಾನು ಏನೂ ಅಲ್ಲ ಅನ್ನುವಂಥ ಮನೋಭಾವನೆ ಇರಲಿ. ಕೆಲವರು ಇದ್ದಾರೆ ಸಭೆಯಲ್ಲಿ ಕೋಪ ತೋರಿಸುವಂತಹ, ಮತ್ತೊಬ್ಬರ ತಪ್ಪು ಹುಡುಕುವಂತಹ, ಮತ್ತೊಬ್ಬರ ಚುಚ್ಚಿ ಮಾತನಾಡುವಂತಹ ಕೆಲವರು. ನನಗೆ ತಿಳಿದಂಗೆ ಒಂದು 2-3 ಜನ ಇದ್ದಾರೆ. ಅವ್ರು ಯಾರು ಅಂತ ಹೆಸರು ಹೇಳಲ್ಲ, ದಯಮಾಡಿ ಬದಲಾಯಿಸ್ಕೊಂಡ್ರಿ.
ಬದಲಾಯಿಸ್ಕೊಳ್ಳಿ. ಜನರನ್ನು ಚುಚ್ಚಿ ಮಾಡ್ತಾರೆ. ಸಭೆಯಲ್ಲಿ ಯಾರಿಗೂ ಯಾರ ಮೇಲೂ ಅಧಿಕಾರ ಇಲ್ಲ. ಹೌದಾ ಹೌದಾ ಕೆಲವು ಸಲ ಒಂದು ವೇಳೆ ಈಗ ಮುಂದೆಗಡೆ ಗಾಡಿ ಹಾಕ್ಸಿದೆ, ಏನಕ್ಕೆ ಅಂದರೆ ಮುಂದೆಗಡೆ ಒಳಗಡೆ ಮಣ್ಣು ಬರಬಾರ್ದು ಅಂತ. ಮಿಸ್ ಆಗಿ ಒಬ್ಬರು ಸ್ಟೂಡೆಂಟ್ ಮೇಲೆ ಬಿಟ್ಬಿಟ್ಟು ಹೋಗಿರ್ತಾರೆ. ಏನು ಮಾಡ್ಬೇಕು ನೀವು? ಏನು ಮಾಡ್ಬೇಕು ನೀವು? ಪ್ರೀತಿಯಿಂದ ಹೇಳಬೇಕು, ಇನ್ನೂ ಒಂದು ಕೆಲಸ ಮಾಡಿ, ನೀವೇ ತಗೊಂಡೋಗಿ ಕೆಳಕ್ಕೆ ಬಿಟ್ಟುಬಿಡ್ಬೇಕು. ಎಷ್ಟು ಸಲ ಬಿಡಬೇಕು? ಕಡೆವರೆಗೂ ಬಿಡಿ. ಎಷ್ಟು ಸರಿ? ಇದುವೇ ಈ ಬಲಿ ಬಿದ್ದೋರ್ ಪರಿಸ್ಥಿತಿ. ಮಂಜಿನಂತೆ ದೇವರು ನನ್ನ ಮೇಲೆ ಆವರಿಸಲ್ಪಟ್ರೆ ಯಾರ ಮೇಲೆ ಅಧಿಕಾರ ಚಲಾಯಿಸಬೇಡ್ರಿ, ಯಾರ ಮೇಲೆ ಕೋಪಗೊಳ್ಳಬೇಡ್ರಿ. ನಿಮ್ಮೊಳಗಿರುವಂಥ ಪರಿಶುದ್ಧಾತ್ಮನ್ನು ಹೆಚ್ಚಬೇಕು ಅಂದರೆ ಈ ಚಿಕ್ಕ ಚಿಕ್ಕ ಕಾರ್ಯಗಳು ಬಹಳ ಪ್ರಾಮುಖ್ಯ. ಯಾರ ಮೇಲೂ ಬೇಸರಗೊಳ್ಬೇಡ್ರಿ. ಬೇರೆ ಸಭೆಗಳನ್ನು ಗಮನಿಸೋದಾದ್ರೆ ಒಬ್ಬರೊಟ್ಟಿಗೆ ಹೆಚ್ಚು ಮಾತಾಡಲ್ಲ. ಹೌದಾ? ಕೆಲವರು ನೋಡಿದ್ರೆ ಗೊತ್ತಿಲ್ಲ. ಸಭೆ ಬರ್ತಾರೆ, ಮುಂದೆ ಇದ್ರೋ ನಮಸ್ಕಾರ ಹೇಳ್ತಾರೆ, ಸ್ತೋತ್ರ ಹೇಳ್ತಾರೆ, ಅವರ ಪಾಡ್ದವ್ರು ಹೋಗ್ತಾರೆ. ಬೆರೆಯಲ್ಲ. ನಮ್ಮಲ್ಲಿ ಬೆರೆಯುವಂತ ಅವಕಾಶ ಕೊಟ್ಟಿದ್ದಾರೆ ದೇವರಾತ್ಮನು. ಈ ಬೆರೆಯುವಂತ ಅವಕಾಶಗಳು ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ? ಒಬ್ಬರಿಗೊಬ್ಬರು ದಬ್ಬಾಳಿಕೆಯನ್ನು ಮಾಡುವಂತಹ, ಒಬ್ಬರಿಗೊಬ್ಬರು ತಪ್ಪನ್ನು ಹುಡುಕುವಂತಹ ಈ ಕಾರ್ಯಗಳನ್ನ ಸೈತಾನ ಏನ್ ಮಾಡ್ತಾನೆ? ನಿನ್ನಲ್ಲಿ ಪ್ರಾರಂಭಿಸ್ಬಿಡ್ತಾನೆ. ಇದಕ್ಕೆ ನೀನು ಅವಕಾಶ ಕೊಟ್ಟರೆ ತಾವರೆಯಾಗೆ ಇರ್ತೀಯ. ಅದು ಹೊಡೆದುಕೊಳ್ಳೋದಿಲ್ಲ, ಹರಡಿಕೊಳ್ಳೋದಿಲ್ಲ. ನೀನು ಹೊಡೆದುಕೊಳ್ಬೇಕಾ? ನಿನ್ನ ತಾಳ್ಮೆ ಅನ್ನುವುದು. ಎಷ್ಟು ಜನ ತಾವರೆ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟಾಗ ನೋಡಿದ್ದೀರಾ? ಹರಡುವಂತಹ ಆ ವಿಷಯಗಳಲ್ಲಿ ತುಂಬ ಎಷ್ಟರ ಮಟ್ಟಿಗೆ ಹರಡುತ್ತೆ ಗೊತ್ತಾಗೋದಿಲ್ಲ. ಅಷ್ಟು ವೇಗವಾಗಿ ನೀರಿನೆಲ್ಲ ಇರುವಂಥ ಸ್ಥಳವನ್ನೆಲ್ಲ ತುಂಬಿಕೊಂಡ್ಬಿಡುತ್ತೆ. ಇವತ್ತು ನನ್ನಲ್ಲಿ ನಿನ್ನಲ್ಲಿ ದೇವರೇ ರಕ್ಷಣೆ ಬಂದು ಇಷ್ಟು ವರ್ಷ ನಾನು ಕೆಲವರು ಕೇಳಿದೆ, ಕಳೆದ 2024ನೇ ವರ್ಷದಲ್ಲಿ ಎಷ್ಟು ಜನರನ್ನ ನೀವು ಸಭೆ ನಡೆಸಿದೆ ಅಂದರೆ, ಇಲ್ಲ ಪಾಸ್ಟ್ರೇ ಅಂತ. ಯಾಕೆ? ಯಾವುದಾದ್ರೂ ತಾವರೆ ಹಾಕಿ ಹರಡದೆ ಇರುವಂಥದ್ದೆಲ್ಲ ನೋಡೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಇವತ್ತು ದೇವರು ನಿನಗೊಂದು ಹೆಸರು ಹೇಳ್ತಿದ್ರೆ ನೀನು ತಾವರೆ ಅಂತ. ಪಕ್ಕದಲ್ಲಿ ಹೇಳ್ರಿ, ನೀವು ನಾನು ತಾವರೆ. ನೀವು ನಾನು ಏನಾಗಿದ್ದೀವಿ? ತಾವರೆ ಅಂತ ಇದ್ದೀವಿ ನಾವು. ನಾನು ಹರಡಿಕೊಳ್ಳಬೇಕಾದ್ರೆ ನಿನ್ನಲ್ಲಿರುವಂತಹ ತಾಳ್ಮೆ, ಅಭಿಷೇಕ, ಆ ಪ್ರೀತಿ ಹೊರಗಡೆ ಗೋಚರ ಆಗಲೇಬೇಕು. ದಯಮಾಡಿ ನಿಮ್ಮನ್ನ ಪ್ರತಿಯೊಬ್ಬರು ನಾನು ಪ್ರೀತಿಯನ್ನು ಹೆಚ್ಚಿಸೋದು ಒಂದೇ, ಯಾರ ಮೇಲೂ ಕೋಪಗೊಳ್ಳಬೇಕು. ಸಭೆಯಲ್ಲಿ ಮುಖ್ಯವಾಗಿ ಸಭೆಯಲ್ಲಿ ಹೇಗೆ ಜನರ ಮೇಲೆ ನೀವು ಕೋಪಗೊಳ್ಳಲಿಕ್ಕೆ ಅರ್ಹರಲ್ಲ, ಯೋಗ್ಯರಲ್ಲ. ಇವತ್ತು ನಿಮ್ಮ ಕುರಿ, ನೀವು ಕುರುಬರು ಅಂತ ಇಟ್ಕೊಂಡು ನಿಮ್ಮಲ್ಲಿ ಒಂದು 50 ಕುರಿ ಇದೆ. ಎಷ್ಟು ಕುರಿ ಇದೆ? ಒಂದು 10 ಕುರಿನ ಒಬ್ಬರಿಗೆ ನೀವು ಬದುಕಿರೋರಿಗಿಂತ ಸಾಕು ನನಗೋಸ್ಕರ ನೀವು ಇದರ ಪ್ರತಿಫಲ ಏನ್ ಬೇಕು ಅದು ಅನುಭವಿಸುವಂತ ಯಾರಿಗಾದ್ರೂ 10 ಕುರಿನ ಕೊಡಕ್ಕೆ ಮನಸ್ಸು ಬರುತ್ತಾ? ಕೊಡಲ್ಲ ನಾವು. ದೇವಾದಿ ದೇವನು ತನ್ನ ಜನರನ್ನ, ತನ್ನ ಕುರಿಗಳನ್ನ ನಮಗೋಸ್ಕರ ಕೊಟ್ಬಿಡ್ತಾರೆ. ಸಭೆ ತಗೋಪ್ಪ, ಅವ್ರು ಕೊಡುವಂಥ ಮನಸ್ಸು ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಅದನ್ನು ಗದರಿಸೋದು, ಒಡೆಯೋದು ಮಾಡಿದ್ರೆ ಯಾರಿಗೆ ಕೋಪ ಬರುತ್ತೆ ಗೊತ್ತಾ? ಕೊಟ್ಟರೆ ಯಜಮಾನ ಕೋಪ ಬರುತ್ತೆ. ಸಭೆಯಲ್ಲಿ ಯಾರ ಮೇಲೂ ಯಾರ ವಿಚಾರದಲ್ಲಿ ನೀನು ಕೋಪಗೊಳ್ಳದಿರುವಂತೆ, ಬೇಸರ ಪಡಿಸದಂತೆ ಕೆಲವು ಇಬ್ಬರು ಸ್ತ್ರೀಯರು ನೋಡಿದ್ರು. ಅವ್ರ ಬಗ್ಗೆ ಕಂಪ್ಲೇಂಟ್ಗಳು ಬರ್ತಿದೆ ನನಗೆ. ತಪ್ಪಾಗಿ ಮಾತಾಡ್ತಾರೆ, ತಪ್ಪು ಹುಡುಕ್ತಾರೆ, ಸಣ್ಣ ಸಣ್ಣ ವಿಚಾರಗಳು ತಪ್ಪು ಹುಡುಕಿ ಮಾತಾಡ್ತಾರೆ. ರಾಂಗ್. ನನಗೆ ಗೊತ್ತಾದರೆ ಸಭೆಯಲ್ಲಿ ನಿಲ್ಲಿಸಿ ಬೈತೀನಿ. ಹುಷಾರ್. ಯಾರನ್ನೂ ವಹಿಸ್ಬೇಡಿ. ನಿನ್ನ ಕೈಲಿ ಆಗತ್ತೆ ಕೆಲಸ ಮಾಡೋಕ್ಕೆ ನೀನು ಮಾಡಿ, ಮತ್ತೊಬ್ರು ಮಾಡಲಿಕ್ಕೆ ನೀನು ಹೇಳ್ಬೇಡ. ಪ್ರೀತಿಯನ್ನು ಹೇಳೋಕ್ಕಾದ್ರೆ ಹೇಳಿ ಮಾಡಿಸ್ಕೊ. ಯಾರ ಮೇಲೆ ದಬ್ಬಾಳಿಕೆ ಮಾಡಬೇಕು. ಒಂದು ವೇಳೆ ಆಗಿ ಯಾರಾದರೂ ಮಾಡ್ತಾರೆ ಕಂಡು ಬಂದರೆ ನನಗೆ ತಿಳಿಸಿ ದಯಮಾಡಿ. ಯಾರು ಮುಚ್ಚಿಟ್ಕೋಬೇಡಿ. ಅದು ನನ್ನ ಕುಟುಂಬದವರಿಂದಲೇ ಆಗಲಿ, ನನ್ನ ಸಭೆಯವರಿಂದಲೇ ಆಗಲಿ, ಯಾರೆಲ್ಲರೂ ದಬ್ಬಾಳಿಕೆ ಅನ್ನೋದು ಬಂದಿದ್ರೆ ನನಗೆ ತಿಳಿಸಿ, ನಾನು ಅದನ್ನು ಮಾಡ್ತೀನಿ. ಕಾರಣ ದೇವರು ನನ್ನನ್ನು ನಂಬಿ ಈ ಜನರನ್ನು ಕೊಟ್ಟಿದ್ದ. ಅಲ್ಲೆಲೂಯ. ಯಾರಿಗೂ ನಾನು ಅಧಿಕಾರ ಕೊಟ್ಟಿಲ್ಲ ಈ ಸಭೆಯಲ್ಲಿ. ನೀವು ಇದನ್ನು ಮಾಡ್ಬೋದಾದ್ರೆ ನೋ ಇಲ್ಲ. ಒಂದು ವೇಳೆ ಮಾಡಬೇಕಾ? ಬೇಕಲ್ಲ. ಪತ್ರಿಕೆ ಪೌಲ ಬರೆಯುವಾಗ ತಿಮೋಥೆಗೆ ಸಭಾ ನಾಯಕನು ಹೇಗಿರಬೇಕು ಅಂತ ಬರೆದ. ಅಂತ ಸ್ವಭಾವ ನಿಮ್ಮಲ್ಲಿದೆಯಾ? ದೇವರೇ ನಿಮ್ಮನ್ನ ಸಭೆಯಲ್ಲಿ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ದಯಮಾಡಿ ದೇವರು ನನಗೆ ಇಬ್ಬರು ಇದ್ದರೆ ನೀನು ತಾವರಿಂದ ಹಾಕಿಕೊಳ್ತೀಯ, ನೀನು ಹರಡಿಕೊಳ್ಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಇವತ್ತು ಒಬ್ಬಾತನ ಬಗ್ಗೆ ನಾವು ತಿಳ್ಕೊಂಡು ಈತನು ಎಷ್ಟರ ಮಟ್ಟಿಗೆ ಜೀವಿತದಲ್ಲಿ ಹರಡಿಕೊಂಡನು ಅನ್ನೋದನ್ನು ನಾವು ಧ್ಯಾನ ಮಾಡೋಣ. ಎಲ್ಲರ ಜೊತೆ ಇದ್ದೀರಲ್ವಾ? ಅದು
ಸೌಂಡ್ ಕೇಳುತ್ತೆ ಅಂತಿದ್ರೆ ಅಂತ. ಓಕೆ, ಗಮನಿಸಿ, ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ? ದೇವರು ನಮಗೆ ಸುಭಿಕ್ಷೆ ಕೊಡೋದಕ್ಕೋಸ್ಕರವಾಗಿ ಒಂದು ವಾಗ್ದಾನ ಕೊಡ್ತಾರೆ. ನಾನು ನಿಮಗೆ ಇಬ್ಬನಿ ಅಂತಿರುವೆನು, ನೀವು ತಾವರೆಂತೆ ಹರಡಿಕೊಳ್ಳಿ ಅಂತ. ಈ ವರ್ಷ 25 ಮುಗಿಯೋದ್ರೊಳಗಡೆ ನೀವು ಚಾಲೆಂಜ್ ಮಾಡಿ, ಕೆಲವರು ಕೋಪ ಬಂದ್ಬಿಟ್ರೆ ಒಂಥರ ಮಾತಾಡ್ತಾರೆ, ಇವತ್ತು ಬರಬೇಕು 2025 ನೋಡು, ನಾನು ಹರಡಿಕೊಂಡಂತ ನೀನು ನೋಡ್ತೀಯ. ಪಕ್ಕದಲ್ಲಿ ಹೇಳಿ ನೋಡ, ಹರಡಿಕೊಂಡಂತ ನೀವು ನೋಡ್ಬೇಕು. ಕೆಲವರು ಹೆಂಗೆ ಹೇಳ್ತಾರೆ ಗೊತ್ತಾ, ನನ್ನನ್ನು ಮಾಡಿ ಅನ್ಕೊಂಡು ನಾನೇ ಇರೋದು ಇಲ್ಲಿ ಗೊತ್ತಿಲ್ಲ, ನೇನು ಆಡ್ಕೊಂಡು ನಾನೇ ಇರೋ ಗೊತ್ತಿಲ್ಲ, ಬದಲಾಗೊಂಡಿದ್ದೀನಿ ಏನಾಗಲ್ಲ. ಒಂದು ವೈರಾಗ್ಯ ತೆಗೊಳ್ರಿ, ಚಾಲೆಂಜ್ ಮಾಡ್ತಾರೆ. ಈ ವರ್ಷ ನಾನು ಹರಡಿಕೊಳ್ಳೋದ ನೀವು ನೋಡ್ತೀಯ. ಆಮೇಲೆ ಹಲ್ಲೆಲೂಯಾ. ನಾನು ಹರಡಿಕೊಳ್ಬೇಕು ಅಂತ ದೇವರು ಆಸೆ ಪಡ್ತಾರೆ ಮೊದಲನೇದಾಗಿ. ಇದು ದೇವರ ವಾಗ್ದಾನ. ಈಗ ಆದಿಕಾಂಡ 35ನೇ ಅಧ್ಯಾಯ, ಆದಿಕಾಂಡ 35ನೇ ಅಧ್ಯಾಯ. ಎಲ್ಲರೂ ಎಚ್ಚರವಾಗಿದ್ದೀರಲ್ವಾ? 35ನೇ ಅಧ್ಯಾಯದಲ್ಲಿ ಒಂದು ಘಟನೆ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಅದರ 16ನೇ ವಚನದಿಂದ ಓದೋಣ. ಅವರು ಬೇತೇಲಿನಿಂದ ಪ್ರಯಾಣ ಮಾಡುತ್ತಿರಲು ಎಫ್ರಾತೋನಿಗೆ ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಲಳಿಗೆ ಹೆರಿಗೆ ಕಾಲ ಬಂತು. ಆಕೆ ಹೆರಿಗೆಯ ಭಯದಿಂದ ಬಹು ಕಷ್ಟಪಡುತ್ತಿರುವಾಗ ಸೂಲಗಿತ್ತಿಯು ಆಕೆಗೆ, ಅಂಜಬೇಡ, ಇನ್ನೊಂದು ಗಂಡು ಮಗು ಹುಟ್ಟುವುದಲ್ಲ ಎಂದು ಹೇಳಿದಳು. ಆದರೆ ರಾಹೇಲಳು ಸತ್ತು ಹೋದಳು. ಪ್ರಾಣ ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೆನ್ನೋನಿ ಎಂದು ಹೆಸರಿಟ್ಟಳು. ಬೆನೋನಿ. ಆದರೆ ಅದರ ತಂದೆಯು ಅದಕ್ಕೆ ಬೆನ್ಯಾಮೀನ್ ಎಂದು ಹೆಸರಿಟ್ಟನು. ಹಾಗೆ ರಾಹೇಲಳು ಮೃತಪಟ್ಟಳು. ಗಮನಿಸಿ, ಈಗ ಆ ಸನ್ನಿವೇಶಕ್ಕೆ ನಾವು ಹೋಗ್ಬಿಡೋಣ. ಈಗ ರಾಹೇಲಳು ಪ್ರೆಗ್ನೆಂಟ್, ಹೆರಿಗೆ ಸಮಯ ಬಂತು, ಬಹಳ ವೇದನೆ ಪಡ್ತಿದ್ದಾಳೆ. ಮಗು ಹುಟ್ಟುತ್ತಿರುವಾಗ ಆಕೆ ಸತ್ತೋಗ್ತಾಳೆ. ಗಂಡು ಮಗು ಅಂತ ತಿಳ್ಕೊಂಡ ನಂತರ ಅವನಿಗೆ ಒಂದು ಬೆನೋನಿ ಅಂತ ಹೆಸರಿಟ್ಟು ಕೂಡ ಸತ್ತೋಗ್ತಾಳೆ. ಈಗ ಬೆನೋನಿ ಬಗ್ಗೆ ನಾವು ಆಲೋಚನೆ ಮಾಡೋಣ. ಬೆನೋನಿ ಅಂದ್ರೆ ಏನು? ದುಃಖದ ಮಗ ಅಂತ. ರಾಹೇಲಳು ಹೆಸರಿಟ್ಟಿದ್ದಾಳೆ, ಇವನು ನನಗೆ ದುಃಖದ ಮಗ. ನನಗೋಸ್ಕರ ಇವಳು ಏನೇನು ಯೋಚನೆ ಮಾಡ್ಬೋದು ಗೊತ್ತಾ? ಆಗ ನಾನು ಗೆಸ್ ಮಾಡ್ತೀನಿ, ನನಗೋಸ್ಕರ ನನ್ನ ಗಂಡ 14 ವರ್ಷ ಸೇವೆ ಮಾಡ್ದ, ಅವನ ಜೊತೆಗೆ ಬದುಕಮ್ಮ ಅಂದ್ರೆ ಈ ನನ್ನ ಮಗ ಬಿಡ್ಲಿಲ್ಲ. ನನ್ನ ಮಗ ಈಗ ಹುಟ್ಟ ನೋಡಿ, ಈ ನನ್ನ ಮಗ ಏನ್ ಮಾಡ್ಲಿಲ್ಲ, ನಾನು ಬಿಡ್ಲಿಲ್ಲ, ನಾನು ಸಾಯಿಸ್ಬಿಟ್ಟ. ದುಃಖದ ಮಗ. ಯಾರು ಹೇಳ್ತಿರೋ ಮಾತಿದು? ಹೆತ್ತ ತಾಯಿ ತನ್ನ ಮಗನ ಬಗ್ಗೆ ಹೇಳ್ತಿದ್ದಾನೆ, ನನ್ನ ಮಗ ದುಃಖದ ಮಗ. ಇನ್ನು ರಾಹೇಲು ಸತ್ತೋದು. ಜನ ಏನ್ ಹೇಳ್ಬೋದು? ನಮ್ಮ ನಗರದವರಾಗಿ ಏನಾದ್ರು ಗೊತ್ತಾ? ಹುಟ್ಟತಾನೆ ತಾಯಿನ ಕಂಡ, ಹೌದಾ? ಇದು ನಮ್ಮ ನಗರದ ಭಾಷೆ. ಹುಟ್ಟತಾನೆ ದರಿದ್ರ. ಆದ್ರೆ ಯಾಕೋಬ ಎಂತ ಒಳ್ಳೆಯ ವ್ಯಕ್ತಿ ಅನ್ನೋದನ್ನ ನೋಡ್ರಿ. ಆಕೆ ಇಟ್ಟದ್ದು ಇವನು ದುಃಖದ ಮಗ ಅಂತ, ಇವನು ಬೆನೋನಿ. ತಕ್ಷಣ ಅಲ್ಲೇ ಇನ್ನು ಹೇಳ್ತೀನಿ, ರಾಹೇಲನನ್ನ ತಗೊಂಡೋಗಿ ಸಮಾಧಿ ಮಾಡಕ್ ಮುಂಚೆನೆ ಅವನಿಗೆ ಹೆಸರು ಚೇಂಜ್ ಮಾಡ್ಬಿಡ್ತಾನೆ, ಬೆನ್ಯಾಮೀನ್. ಏನಂತ ಬೆನ್ಯಾಮೀನ್ ಅಂದ್ರೆ? ನನ್ನ ಬಲಭುಜ. ಇವನು ನೀನ್ ಅನ್ಬಿಟ್ಟು ಸತ್ತೋದೆ, ಇವನು ನನ್ನ ಬಲಭುಜ. ಬಲಭುಜ ಅಂದ್ರೆ ಅರ್ಥ ಏನು? ಸ್ಟ್ರೆಂತ್. ಹಲ್ಲೆಲೂಯಾ. ಎಡಗಡೆ ಹೆಚ್ಚು ನಾವು ಒತ್ತು ಕೊಡಲ್ಲ, ಹೌದಾ? ಬಲಗಡೆ ನಾವು ಒತ್ತು ಕೊಡ್ತೀವಿ. ಯಾಕೋಬನು ತನ್ನ ಹುಟ್ಟಿದಂತ ತನ್ನ ಪ್ರಿಯ ಹೆಂಡತಿಯನ್ನ ಕಳಕೊಂಡ ಸನ್ನಿವೇಶದಲ್ಲೂ ಕೂಡ ಯಾಕೋಬನು ಏನಂತ ಹೆಸರಿಸಿದಂದ್ರೆ, ಇವನು ನನ್ನ ಬಲಭುಜ ಎಂಬುದಾಗಿ. ಬೆನ್ನೇಲಿನ ಗುರುತಾಗಿ ಇವನ್ನ ನಾವು ಧ್ಯಾನ ಮಾಡೋಣ. ಈತನು ಹುಟ್ಟುತ್ತಾನೆ, ತಾಯಿ ಸತ್ತೋದ, ಮಳೆ ಇಲ್ಲ. ಹುಟ್ಟುತ್ತಾನೆ ಒಂದು ಕೆಟ್ಟ ಹೆಸರು, ದುಃಖದ ಮಗ. ಹುಟ್ಟುತ್ತಾನೆ ತಾಯಿನ ನುಂಗ್ಕೊಂಡ, ತಾಯಿ ತಿಂದುಕೊಂಡ ಅನ್ನುವಂಥ ಮಾತುಗಳು ಅನೇಕರು ಆಡಿರ್ಬೋದು. ಇವರು ಜೊತೆ ಇದ್ದಂಥ 3 ಜನ ತಾಯಿದ್ರು ಮಲತಾಯಿರು, ಹೌದಾ? ಮಲತಾಯಿರು ಎಷ್ಟು ಸಾರಿ ಚುಚ್ಚಿ ಮಾತಾಡಬಹುದಾ? ಏನಾದರೂ ತಾಯಿ ಇವ್ರ ಮಾತು ಕೇಳಿಲ್ಲ, ತುಂಡು ತಾನು ಆಡ್ಕೊಂಡು ಆಟ ಆಡೋಕೆ ಓಡೋಗ್ಬಿಟ್ಟ ಅಂತ ಹೇಳಿದ್ರೆ, ಇದಕ್ಕೆ ತಾನೆ ನಿನ್ನ ತಾಯಿ ನಿಜ ಆಡಿರ್ಬೋದು. ತಾಯಿ ಮಲತಾಯಿ ತುಂಬಾ ವಿಧವಾದ ನೋವಿನ ಮಾತುಗಳನ್ನು ಆತನಿಗೆ ಆಡಿರ್ಬೋದು. ಮಳೆ ಇಲ್ಲ.
ಇಬ್ಬನಿಯಂತ ರೀತಿಯಲ್ಲಿ ಯಾಕೋಬ ಒಂದು ಹೆಸರಿಡ್ತಿದ್ದಾನೆ, ಬೆನ್ಯಾಮೀನ್ ಎಂಬುದಾಗಿ. ಈ ಬಲಭುಜ ಎಂಬುದಾಗಿ ಹೆಸರಿಟ್ಟಂತ ನಂತರ ಬೆನ್ಯಾಮೀನ್ ಯಾವಾಗಲೂ ಪ್ರೀತಿಯ ಮಗ. ಯೋಸೇಫನ ಚರಿತ್ರೆಯಲ್ಲಿನ ಪ್ರಾರಂಭವಾಗ್ತದೆ. ಯೋಸೇಫನನ್ನು ಕಳೆದ ಬಾರಿನ ಪ್ರಸಂಗ ಮಾಡಿ ಕಳೆದ ದಿನದಲ್ಲಿ ಅಣ್ಣಂದ್ರೆ ಏನು ಮಾಡ್ತಾರೆ, ಮಾರ್ಬಿಡ್ತಾರೆ. ಅವನೆಲ್ಲೋ ಹೋಗ್ಬಿಟ್ಟ. ಯಾಕೋಬನ ವಿಷಯದ ಚಿಂತನೆ ಪ್ರಕಾರ ಅವನು ಸತ್ತು ಹೋಗ್ಬಿಟ್ಟ. ಈಗಿರುವಂಥದ್ದು ನನ್ನ ಒಬ್ಬನೇ ಮಗ. ಈಗಿನ ವಿಷಯದಲ್ಲಿ ಈಗ ನಡೆಯುವಂಥ ಘಟನೆಯನ್ನು ಗಮನಿಸ್ರಿ. ಎಲ್ಲರೂ ನನ್ನ ಸಂಗಡ ಇರಬೇಕು ಅಂತ ಮತ್ತೆ ತೀಕ್ಷ್ಣವಾಗಿ ಎಚ್ಚರಿಸ್ತಿದ್ದೀನಿ. ನನ್ನ ಜೊತೆಯಲ್ಲಿ ಈಗ ಯೋಸೇಫನ ಬಳಿ ಅಣ್ಣಂದ್ರೆಲ್ಲ ಹೋದ್ರು. ತೆಗೆದುಕೊಳ್ಳಿ 42ನೇ ಅಧ್ಯಾಯ. 42ನೇ ಅಧ್ಯಾಯದ ಅದರ 13ನೇ ವಚನವನ್ನು ಓದೋಣ. ಅವರು ತಮ್ಮ ಸೇವಕರಾದ ನಾವು 12 ಮಂದಿ ಅಣ್ಣ ತಮ್ಮಂದಿರು. ನಾವು ಕಾನಾನ್ ದೇಶದವರು, ಒಬ್ಬ ತಂದೆಯ ಮಕ್ಕಳು. ನಮ್ಮಲ್ಲಿ ಚಿಕ್ಕವನು ತಂದೆಯ ಬಳಿಯಲ್ಲಿದ್ದಾನೆ, ಒಬ್ಬನಿಲ್ಲ. ಯೋಸೇಫನ ಬಳಿ ಹೋಗಿ ನಿಂತ್ಕೊಂಡಾಗ ಅವ್ರನ್ನ ಕಳ್ಳರು ಅಂತ ಹೇಳಿ ದೂಷಣೆ ಮಾಡ್ತಾನೆ ಯೋಸೇಫ. ಏನಕ್ಕೋಸ್ಕರ ಗೊತ್ತಾ? ಅವನ ತಮ್ಮನಿಗೋಸ್ಕರ. ಗಮನಿಸಿ, ಈ ಯೋಸೇಫನ್ನ ಮಾರಿದಂಥದ್ದು ಎಷ್ಟು ರೂಪಾಯಿಗೆ? 20 ರೂಪಾಯಿ. ಆ ದುಡ್ಡನ್ನ ಅಪ್ಪನ ತಗೊಂಡು ಕೊಟ್ರೆ ಎಲ್ಲಿಂದ ಬಂತು ಅಂತಾರೆ? ಹೌದು ತಾನೆ? ಕೊಟ್ರಕ್ಕೆ ಸಾಧ್ಯ ಇಲ್ಲ. ಕದ್ದತ್ತಿ ಯಾರ ಹತ್ರ ಆಗಿದೆ? ಯೋಸೇಫನ ಬೆಲೆ. ಆದ್ರೆ ಈಗ ಯಾರಿಗೋಸ್ಕರ ನನ್ನ ಕಳ್ಳರು ಅಂತ ಹೇಳ್ತಿದ್ದಾರೆ ಗೊತ್ತಾ? ಯೋಸೇಫ, ನೀವು ಗೂಢಾಚಾರರು, ಕಳ್ಳರು ಅಂತ ಹೇಳ್ತಿದ್ದ. ಯಾಕಂದ್ರೆ ಇಲ್ಲ ಸ್ವಾಮಿ, ನಾವು ಕಳ್ಳರಲ್ಲ, ನಾವು 12 ಜನ ಅಣ್ಣ ತಮ್ಮಂದ್ರು, ಒಬ್ಬ ತಂದೆಯ ಮಕ್ಕಳು. ಆಗ ಡೀಟೇಲ್ಸ್ ಕೊಡ್ತಿದ್ದಾರೆ ಯೋಸೇಫನಿಗೆ. ಒಬ್ಬನ ಬಗ್ಗೆ ಹೇಳ್ತಿದ್ದಾರೆ, ಚಿಕ್ಕವನು ತಂದೆಯ ಬಳಿ ಇದ್ದ. ಹಲ್ಲೆಲೂಯ. ಬೆನೋನಿನ ಆತನು ಬೆನ್ಯಾಮೀನ. ನಿನ್ನ ಜೀವನದಲ್ಲೂ ಕೂಡ ಅನೇಕರು ಬೆನೋನಿ ಅಂತ ಕರೀತಾರೆ, ನೀನು ಚಿಂತೆ ಮಾಡಬೇಡ. ಹಲ್ಲೆಲೂಯ. ನಿಮ್ಮ ಸಭಾಪಾಲಕ ನಾನು ಹೇಳ್ತೀನಿ, ನೀವು ಬೆನ್ಯಾಮೀನ್. ನೀವು ಬಲಭುಜವಾಗಿರ್ತೀರ ಅನೇಕರು ಈ ವರ್ಷದಲ್ಲಿ. ಈಗ ಯೋಸೇಫನು ತನ್ನ ತಮ್ಮನ ಬಗ್ಗೆ ವಿಚಾರಿಸಿದಾಗ ಅವ್ರು ಹೇಳ್ತಿದ್ದಾರೆ, ಅವರೇ ಹೇಳ್ತಿದ್ದಾರೆ, ತಮ್ಮ ಒಬ್ಬ ಇದ್ದಾನೆ, ಇನ್ನೊಬ್ಬ ಇಲ್ಲ. ಅಸ್ಪಷ್ಟವಾದಂಥ ಉತ್ತರವನ್ನ ಅಲ್ಲಿ ಕೊಡ್ತಿದ್ದಾರೆ. ಈಗ ಅದರ ನಂತರ ನಡೆಯುವಂಥ ಕಾರ್ಯವನ್ನು ಗಮನಿಸ್ರಿ. 15ನೇ ವಚನ ಓದ್ರಿ. 14ನೇ ವಚನದಿಂದ ಕಂಟಿನ್ಯೂ ಮಾಡೋಣ. ಯೋಸೇಫನು ಅವನಿಗೆ, ನೀವು ಗೂಢಚಾರನೆಂದು ನಾನು ಕೇಳಿದ್ದೇನಷ್ಟೇ, ಅದು ಹೌದೋ ಅಲ್ಲವೋ ಗೊತ್ತಾಗುವುದಕ್ಕಾಗಿ ನಿಮ್ಮ ತಮ್ಮನು ಬರಬೇಕು. ಏನಂತೆ? ನೀವು ಕಳ್ಳರೋ ಇಲ್ವೋ ಅಂತ ಗೊತ್ತಾಗೋದಕ್ಕೆ ಯಾರು ಬರಬೇಕು? ಈಗ ಹೇಳಿ, ಇವನು ದುಃಖದ ಮಗನ ಬಲಭುಜವ? ಯಾಕೋಬ ಹೆಸರಿಟ್ಟು ಸರಿ ಇದೆಯಾ? ಇದು ಹರಡಿಕೊಳ್ಳುವುದು ಅಂದ್ರೆ ಬೆನ್ಯಾಮೀನ್ ಎಷ್ಟರ ಮಟ್ಟಿಗೆ ಹರಡಿಕೊಳ್ತಾನೆ ಗಮನಿಸ್ರಿ. 10 ಜನ ಅಣ್ಣದ್ರಲ್ಲಿ ಹೋಗಿದ್ದಾರೆ, ಹೌದಾ? 10 ಜನ ಇದ್ರು ಅವ್ರಿಗೆ ಬೇಕಾದಂಥ ದವಸ ಧಾನ್ಯಗಳನ್ನು ಕೊಡ್ಲಿಕ್ಕೆ ಹಿಂಜರಿತಿದ್ದಾನೆ ಯೋಸೇಫ. ಒಂದು ವೇಳೆ ನೀವೆಲ್ಲರೂ ಗೂಢಾಚಾರಲ್ಲ, ಕಳ್ಳರಲ್ಲ ಅಂತ ಗೊತ್ತಾಗಬೇಕು ಅಂದ್ರೆ ನಿಮ್ಮ ತಮ್ಮ ಬರಬೇಕು. ತಮ್ಮ ಬಂದ್ರೆ ನೀವೇನಲ್ಲ ಆಗಿತ್ತು, ಕಳ್ಳರಲ್ಲ. ನೋಡಿ, ಇವ್ರು ಕಳ್ಳತನ ಮಾಡಿ ನಿಜ ತಾನೆ, 20 ರೂಪಾಯಿನ ನಿಜ. ಬಟ್ ತಮ್ಮ ಬರೋದ್ರಿಂದ ಆ ಕಳಂಕ ಏನಾಗುತ್ತೆ? ಹೋಗುತ್ತೆ. ಬೆನ್ಯಾಮೀನ್ ಸ್ಥಾನವನ್ನು ನೋಡಿ, ಬೆನ್ಯಾಮೀನ್ ಸ್ಥಾನವನ್ನ ಕೆಲವು ಸಾರಿ ಬೆನ್ಯಾಮೀನ್ನಂತೆ ನೀನು ಹುಟ್ಟುತ್ತಾನೆ ನಷ್ಟವನ್ನು ಕಂಡಿರ್ಬೋದು. ನೀನು ಆತ್ಮಿಕತೆಯಲ್ಲಿ ಬರ್ತಾನೆ ಅನೇಕ ವಿಧವಾದ ಹೋರಾಟಗಳನ್ನು ನೀನು ಅನುಭವಿಸ್ತಾ ಇರ್ಬೋದು. ಅನೇಕರು ನಿನ್ನನ್ನು ನೋಡಿ ನಿನ್ನಿಂದ ಯಾವ ಪ್ರಯೋಜನವಿಲ್ಲ, ನಿನ್ನ ನನ್ನ ಕುಟುಂಬಕ್ಕೆ ಆಶೀರ್ವಾದ ಇಲ್ಲ ಎಂಬುದಾಗಿ ಅನೇಕರು ನಿನ್ನ ಬಗ್ಗೆ ತೀಕ್ಷ್ಣವಾಗಿ ಮಾತನಾಡ್ತಿರ್ಬೋದು. ಈ ಸುಭಿಕ್ಷೆ ವರ್ಷದಲ್ಲಿ ದೇವರಾತ್ಮ ನೀವು ಹೇಳುವಂಥದ್ದು, ನೀನಿಲ್ಲದೆ ಮತ್ತೊಬ್ಬರಿಗೆ ಸುಭಿಕ್ಷೆ ಇಲ್ಲ. ಆಮೇಲೆ ಮತ್ತೊಬ್ಬರ ಕಳಂಕ, ಮತ್ತೊಬ್ಬರ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ನೀನಿಲ್ಲ, ಕಾರ್ಯ ನಡೆಯೋದಿಲ್ಲ. ಮತ್ತೊಬ್ಬರ ಪಾಪ ಕ್ಷಮಿಸಲ್ಪಡಬೇಕು, ನೀನೇ ಮುಖ್ಯ ಕಾರಣ. ಯೋಚನೆ ಮಾಡಿ, ಇವತ್ತು ನಿಮ್ಮ ಸಭಾಪಾಲಕನಾಗಿ ನಾನು ನಿಂತಿದ್ದೇನೆ. ನನಗೂ ನನ್ನ ಕುಟುಂಬಕ್ಕೂ ಒಬ್ಬರು ಸುವಾರ್ತೆ ಸಾರಿ ಇದ್ದಿದ್ರೆ ಇವತ್ತು ನನ್ನ ಮೂಲಕ ಕಾರ್ಯ ನಡೆಯಲಿಕ್ಕಾಗ್ತಿತ್ತ? ಆಲೋಚನೆ ಮಾಡಿ. ಹಾಗಿದ್ರೆ ನಿಮ್ಮ ಮೂಲಕ ಯಾರನ್ನೋ ರಕ್ಷಿಸಲಿಕ್ಕಾಗಿ ಆ 10 ಜನರು ಗೂಢಚಾರರಲ್ಲ ಅಂತ ಗೋಚರಪಡಿಸೋದಕ್ಕೋಸ್ಕರ ಬೆನ್ಯಾಮೀನ್ ಬರಲೇಬೇಕು.
ಯೋಸೇಫ್ ಹೇಳ್ತಿದ್ದಾರೆ, ನೀವು ಗೂಢಚಾರ ಅಲ್ಲ ಅಂತ ತಿಳ್ಕೊಳ್ಬೇಕು ಅಂದರೆ ನಿಮ್ಮ ತಮ್ಮನ್ನು ಬರಲೇಬೇಕು. ನಿಮ್ಮ ತಮ್ಮನ್ನು ಬರಲೇಬೇಕು. ಎಷ್ಟೊಂದು ಮಿಸ್ ಮಾಡ್ಕೊಂಡಿರ್ಬೋದು ಅಣ್ಣದ 10 ಜನವೇ. ಯಾರನ್ನ ಈ ಚಾನಲ್ ಅಮ್ಮ ಬಿದ್ದುಬಿಟ್ಟಿದ್ರೆ ಈ ಸಲ ಊರ್ದಕ್ಕೆ ಗಾಡಿ ಬಿಟ್ಬಿಡ್ಬೋದಾಗಿತ್ತು, ನಡೆದ್ಬಿಡ್ಬೋದಾಗಿತ್ತು ಅಂದ್ಕೊಂಡಿರ್ಬೋದು. ನನ್ನ ತಮ್ಮ ಬರಲಿಲ್ಲ, ಫೀಲ್ ಮಾಡಿದ್ದಾರೆ. 18ನೇ ವಚನ ಓದ್ರಿ. 3ನೇ ದಿನದಲ್ಲಿ ಯೋಸೇಫನು ಅವರನ್ನು ಕರೆಸಿ, ನಾನು ದೇವರಿಗೆ ಭಯಪಡುವವನು, ನೀವು ಸತ್ಯವಂತರಾಗಿದ್ದರೆ ಒಂದು ಕೆಲಸವನ್ನು ಮಾಡಿ ಬದುಕಿಕೊಳ್ಳಿ. ನಿಮ್ಮಲ್ಲಿ ಒಬ್ಬರನ್ನು ಮಾತ್ರ ಸೆರೆಹಿಡಿಸುತ್ತೇನೆ. ಮಿಕ್ಕಾದವರು ನಿಮ್ಮ ಮನೆಯವರ ಅವಸರಕ್ಕೆ ಧಾನ್ಯವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಮ್ಮನನ್ನು ನನ್ನ ಬಳಿಗೆ ಕರೆದುಕೊಂಡು ಬರಬೇಕು. ಸಾಕು. ಪುನಃ ಹೇಳ್ತಿದ್ದಾರೆ, 3 ದಿನ ಆಯ್ತು, ನಿಮ್ಮಲ್ಲಿ ಒಬ್ಬನ್ನ ಸೆರೆಲಿರಿಸ್ರಿ. ಎಲ್ಲರೂ ಹೇಳ್ರಿ ನೋಡ, ಯಾರನ್ನ ಸೆರೆಲಿರಿಸಿದ್ರು ಗೊತ್ತಾ? ಸಿಮಿಯೋನ ಎಷ್ಟನೇ ಮಗ? 2ನೇ ಮಗ. ಯಾರ ಮಗ? ಲೇಯಳ ಮಗ. ಮೊದಲನೇ ಮಗ ರೂಬೇನ್, 2ನೇ ಮಗ ಸಿಮಿಯೋನನ್ನು ಅಲ್ಲಿ ಸೆರೆಲಿರಿಸ್ತಾರೆ. ಇದಕ್ಕೆ ನಾನು ಮುಗಿಸ್ತೀನಿ. ಈ ವಾರ ಸಿಮಿಯೋನ್ನೇ ಯಾಕೆ ಇರಿಸ್ತು ಅಂತ ನೀವು ಕಂಡ್ಕೊಂಬನ್ನಿ. ನೀವು ಹಂಗೆ ಹೇಳ್ಬೇಕು. ಆಮೇಲೆ ಅಲ್ಲೆಲ್ಲೂಯಾ. ಹೋಮ್ವರ್ಕ್ ಕೊಟ್ಟಿರ್ತಾರ ನೋಡ್ತಾರೆ, ಪುನಃ ಧ್ಯಾನ ಪಾಸ್ಟರ್ದವರು ಗಮನಿಸ್ರಿ. ಸಿಮಿಯೋನನ್ನೇ ಯಾಕೆ ಇರಿಸಿದ್ರು? ಓಕೆ, ಇರಿಸಿದ್ರು. ಈಗೇನ್ ಮಾಡ್ರಿ, ನೀವು ಬದುಕಿಕೊಳ್ಳಬೇಕು ಅಂದ್ರೆ ಬೆನ್ಯಾಮಿನ್ನ ನೋಡ್ರಿ. ಮೊದಲನೇದಾಗಿ ಹೇಳಿದ್ರು, ನೀವು ಗೂಢಚಾರ ಅಲ್ಲ ಅಂತ ಗೊತ್ತಾಗಬೇಕು ಅಂದ್ರೆ ಬೆನ್ಯಾಮಿನ್ ಬರಬೇಕು. ಈಗ ನೀವು ಬದುಕೋಬೇಕು ಅಂದ್ರೆ ಬೆನ್ಯಾಮಿನ್ ಬರಬೇಕು. ಈತನ ಆಕ್ಚುಲಿ ಶಾಪದ ಮಗ ಅಂತ ಹೇಳ್ಬೋದು, ದುಃಖದ ಮಗ. ಎಂಥ ಸ್ಥಿತಿಗೆ ದೇವರು ತರ್ತಿದ್ದಾರೆ ನೋಡ್ರಿ. ಬೆನ್ಯಾಮಿನಿಂದ ಒಬ್ಬನ ಜೀವಿತದಲ್ಲಿ ದೇವರು ಜಸ್ಟ್ ಇಬ್ಬನಿ ಎತ್ತಿದ್ರೆ ಸಾಕು, ದೊಡ್ಡ ಮಳೆ ಆಗ್ಬೇಕಾಗಿಲ್ಲ. ಈ ಉಳಿದಂತಹ 11 ಜನ ಗಂಡು ಮಕ್ಕಳು ಏನಿದ್ದಾರೋ ಇವ್ರು ಯಾರು ಹುಟ್ಟದಾಗಲ್ಲ ಅವ್ರ ಅಮ್ಮನ ಸತ್ತೋಗ್ಲಿಲ್ಲ, ಹೌದಾ? ಆದರೆ ಹುಟ್ಟತಾನೆ ಅಮ್ಮನ್ನ ಕಳ್ಕೊಂಡಂತ ಬೆನ್ನೇನು ಇದ್ರೇನೆ 10 ಜನಕ್ಕೆ ಜೀವನ. ಕೆಲವು ವಿಷಯಗಳು ನೀವು ನಷ್ಟ ಕಂಡಿದ್ದೀರ ಕಳೆದ ವರ್ಷಗಳಲ್ಲಿ. ಈ ವರ್ಷದ ಪ್ರಾರಂಭದ ಅನೇಕ ವಿಧವಾದ ನಷ್ಟದಲ್ಲಿ, ಆತ್ಮಿಕತೆಯ ನಷ್ಟದಲ್ಲಿ, ಆರ್ಥಿಕವಾದ ನಷ್ಟದಲ್ಲಿ, ಕೌಟುಂಬಿಕ ವಿಷಯದ ನಷ್ಟಗಳನ್ನ ನೀವು ಕಂಡಿದ್ದೀರಾ? ನೀವು ನಂಬ್ರಿ, ಈ ಸುಭಿಕ್ಷ ವರ್ಷದಲ್ಲಿ ಬೆನ್ಯಾಮಿನಂತೆ ಅನೇಕ ಆಶೀರ್ವಾದವಾಗಿರ್ತಾರೆ ಅಂತ. ಹಲ್ಲೆಲೂಯಾ. ಈಗ ಬೆನ್ಯಾಮಿನನ್ನ ಕರ್ಕೊಂಡು ಬರಲೇಬೇಕು. ಬಂದು ಅವನ್ನ ಅದಕ್ಕೋಸ್ಕರ ಬದುಕೊಳ್ರಿ. 20ನೇ ವಚನ. ನಿಮ್ಮ ತಮ್ಮನನ್ನು ನನ್ನ ಬಳಿಗೆ ಕರೆದುಕೊಂಡು ಬರಬೇಕು. ಕರೆದುಕೊಂಡು ಬಂದರೆ ನಿಮ್ಮ ಮಾತನ್ನು ಸತ್ಯವೆಂದು ನಾನು ತಿಳಿದುಕೊಳ್ಳುವುದರಿಂದ ನೀವು ಸಾಯುವುದಿಲ್ಲ ಎಂದು ಹೇಳಿ. ಬೆನ್ಯಾಮಿನ್ ಬಂದ್ರೆ ನಾವೀಗ ಮತ್ತೆ ಎಷ್ಟೋ ಸರಿ ಓದಿ ಬೆಂಗಳೂರಿನ ಕುಳಿತಿರುವಾಗಲೇ ಓದ್ತಿದ್ದೆ, ಎಷ್ಟರ ಮಟ್ಟಿಗೆ ದೇವ್ರೆ ಅವನು ಬಂದ್ರೆ ನೀವು ಬದುಕೋತೀರಿ, ನೀವು ಸಾಯಲ್ಲ ಅಂತ ಹೇಳುವಂಥ ಸನ್ನಿವೇಶಕ್ಕೆ ಬೆನ್ಯಾಮಿನನ್ನ ತಂದುಬಿಟ್ಟಲ್ಲ. ಅಣ್ಣಂದ್ರು ಅನೇಕ ಸಾರಿ ಗೇಲಿ ಮಾಡಿರ್ಬೋದು. ಯೋಸೇಫನ್ ಕಂಡ್ರೆ ಮೊದಲೇ ಆಯ್ತಿರಲಿಲ್ಲ. ಏನು ಅವನ ತಮ್ಮ ಹುಟ್ಟುತ್ತಲೇ ತಾಯಿನ ತಿಂದ್ಕೊಂಡ ಅಂತ ಮಾತು. ಈಗಿರುವಾಗ ಯಾವಾಗ ನೋಡಿದ್ರು ಈ ಯಾಕೋಬ ಯೋಸೇಫನ ಜನ ಅಥವಾ ಅಣ್ಣಂದ್ರು ದ್ವೇಷಿಸಲಿಕ್ಕೆ ಕಾರಣ ಏನು ಗೊತ್ತಾ? ಮುಖ್ಯ ಕಾರಣ ಅವರ ಅಪ್ಪ ಅವನ ತುಂಬ ಪ್ರೀತಿಸ್ತಾ ಇದ್ದ. ಯೋಸೇಫನ ಸತ್ತ ಮೇಲೆ ಯಾಕೋಬನು ಯಾರನ್ನ ಹೆಚ್ಚು ಪ್ರೀತಿಸ್ತಾ ಇದ್ದ? ಈಗ ಬೆನ್ಯಾಮಿನನ್ನ ಪ್ರೀತಿಸ್ತಾ ಇದ್ರು, ದ್ವೇಷಿಸ್ತಾ ಇರ್ತಾರೆ. ಹಿಂಗಂದಿರ್ಬೋದು. ಒಬ್ಬನ ಮಾರಲಿ ಇನ್ನೊಬ್ಬ ಅವನಲ್ಲ. ಇವನೇ ಅವತರ ಊಟ ತರದೆ ಬಂದನ, ಇವನೇ ಅವತರ ಊಟ ತಗೊಬಾರ್ದು ಇದ್ದಾನೆ, ನಮಗೆ ಮರಿ ಕುರಿಕಾಯಾಗ ತರಲಿ ಸುಂದಿದ ಅವ್ರ ಕಳಮ ಮಾತಾಡ್ಕೊಂಡ್ಬೋದು. ಯಾರ ಬಗ್ಗೆ? ಬೆನ್ಯಾಮಿನನ ಬಗ್ಗೆ. ಆದರೆ ಎಂಥ ಪರಿಸ್ಥಿತಿ ಎದುರಾಯಿತು ಅಂದರೆ ಅವನು ಬಂದರೆ ನೀವು ಬದುಕೋತೀರಿ ಅನ್ನೋ ಸನ್ನಿವೇಶಕ್ಕೆ ತಂದುಬಿಟ್ರು. ಅದರ ನಂತರ 22ನೇ ವಚನ. ಅದಕ್ಕೆ ರೂಬೇನನು ಆ ಹುಡುಗನಿಗೆ ಏನೂ ಕೇಳು ಮಾಡಬೇಡಿರಿ ಎಂದು ನಾನು ಹೇಳಿದೆನಲ್ಲವೇ. ಸಾಕು. ಈಗ ಅಣ್ಣಂದ್ರಲ್ಲಿ ಸ್ವಲ್ಪ ಕಿತ್ತಾಟಗಳು ಸ್ಟಾರ್ಟ್ ಆಯ್ತು, ಜಗಳ ಸ್ಟಾರ್ಟ್ ಆಯ್ತು. ಯಾಕೆ ನನಗಿಂತ ಒಂದು ಹೋರಾಟ? ನಾವು ಕಳ್ಳರಲ್ಲ, ಆದ ನಮ್ಮನ್ನು ಕಳ್ಳರು ಅಂದ್ಬಿಟ್ರಲ್ಲ. ತಕ್ಷಣ ಕೆಲವು ನೆನಪಾಯ್ತು. 20 ರೂಪಾಯಿ ಇಸ್ಕೊಂಡು ಹೆಂಗೆಲ್ಲ ತಿಂದು ನಾವು ಅವತ್ತನ್ನು ಅನ್ಯಾಯ ಮಾಡಿಬಿಡಿ ಅಂತ ನಾನು ಹೇಳಿದ್ದೆ. ರೂಬೇನ್ ಹೇಳ್ತಿದ್ದಾನೆ, ನಾನು ನಿನ್ಗೆ ಹೇಳಿದೆ. ಇನ್ನೊಬ್ಬ ನಾನು ಕೂಡ ದೂರ ನಿಂತಿದ್ದೀನಿ ಗೊತ್ತಾ? ಅವರೆಲ್ಲ ಅಲ್ಲಿಗೆ ಎತ್ತದಾಗ ನಾನು ಈಚೆ ನಿಂತಿದ್ದೆ ಗೊತ್ತಾ? ನನಗೂ ಇಷ್ಟ ಇರಲಿಲ್ಲ, ದೂರ ನಿಂತಿದ್ದೀನಿ ನಾನು. ಆದರೆ ಬಾಯ್ಬಿಟ್ಟು ಹೇಳಲಿಲ್ಲ ಅಷ್ಟೇ. ಅಣ್ಣಂದ್ರೆ ಒಬ್ಬರೊಬ್ರು ಕಿತ್ತಾಡ್ತಿದ್ದ. ಅವ್ರಿಗೇನು ಕೇಳಿ ಮಾಡಬೇಡ ಅಂತ ನಾನು ಗೋಳಾಡಿದೆ, ನಿಮಗೆ ಕೇಳಿಕೊಂಡೆ. ಅದ್ರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅಂತೇಳಿ ಒಬ್ರಿಗೊಬ್ರು ತಮ್ಮನ ಬಗ್ಗೆ. ಯಾರ ಬಗ್ಗೆ? ಯೋಸೇಫನ ಬಗ್ಗೆ. ಯಾರನ್ನ ಕೇಳಿದ್ದು ಯೋಸೇಫ ಇಲ್ಲಿ? ಬೆನ್ಯಾಮಿನನ್ನ. ಇವರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಯೋಸೇಫನ ಬಗ್ಗೆ.
ಹಲ್ಲೆಲೂಯಾ. ನೋಡ್ರಿ, ತನ್ನ ತಪ್ಪಿನ ಅರಿವು ಮೂಡಿಸುವಂಥದ್ದು ಬೆನ್ಯಾಮೀನನ ವಿಷಯ. ನಿನ್ನ ಕುರಿತು ಯಾರಾದರೂ ಮಾತಾಡಿದ್ರೆ ಅವ್ರ ತಪ್ಪಿನ ಅರಿವಾಗಬೇಕು. ನಿನ್ನ ಜೊತೆ ಯಾರಾದರೂ ಮಾತಾಡಿದ್ರೆ ತನ್ನ ತಪ್ಪಿನ ಅರಿವಾಗಬೇಕು. ನಿನ್ನ ಪ್ರೀತಿಯ ಮಾತುಗಳನ್ನು, ನಿನ್ನ ವಾಕ್ಯಗಳನ್ನು ಕೇಳ್ತಾ ಇದ್ದ ಮತ್ತೊಬ್ಬ ವ್ಯಕ್ತಿ ನಾನು ಪಾಪ ಮಾಡ್ತೇನೆ ಅಂತ ಅನ್ನಿಸ್ಬೇಕು. ಇದೇ ಬೆನ್ಯಾಮೀನನ ಜೀವನ ನಡೆದದ್ದು. ಮಾತಾಡ್ತಿರೋದು ಬೆನ್ಯಾಮೀನನ ಬಗ್ಗೆ, ಚುಚ್ಚುತ್ತಿರೋದು ಯೋಸೇಫನ ಮಾಡಿದಂಥ ತಪ್ಪಿನ ವಿಷಯ. ಅವರ ಮನಸ್ಸಾಕ್ಷಿ ಚುಚ್ಚುತ್ತಾ ಇದೆ. ನಾವು ಯೋಸೇಫನಿಗೆ ಅನ್ಯಾಯ ಮಾಡಿಬಿಟ್ವಿ. ಇದಕ್ಕೆ ನೀವು ಹೇಳಿ, ಇವನು ಬೆನೋನಿನ ಬೆನ್ಯಾಮೀನ? ಬೆನ್ಯಾಮೀನ. ಬೈಬಲ್ ಬರ್ತಿರೋದು ಹೇಳ್ಬಿಡಿ. ಈ ಘಟನೆಯನ್ನು ನೋಡಿ ಹೇಳಿ, ಇವನ್ ಲೈಫ್ನ ನೋಡಿ ಹೇಳಿ. ಇವನು ಬೆನ್ಯಾಮೀನ ಬೆನೋನಿನ? ಬೆನ್ಯಾಮೀನ. ಇವನ್ ಲೈಫಲ್ಲಿ ನಡೆಯೋದೆಲ್ಲ ಬೆನೋನಿ ತರ ದುಃಖದ ಮಗನಾಗಿ ನಡೀತಾ ಇಲ್ಲ. ಬಲಭುಜವಾದ ಕಾರ್ಯಗಳು ನಡೀತಾ ಇದೆ, ಬಲವಾದ ಕಾರ್ಯಗಳು ನಡೀತಾ ಇದೆ ಇವನ ಮೂಲಕವಾಗಿ. ಅದರ ನಂತರ 24ನೇ ವಚನ. ಯೋಸೇಫನಾದರೂ ಅವರ ಬಳಿಯಿಂದ ಒಂದು ಕಡೆಗೆ ಹೋಗಿ ಕಣ್ಣೀರು ಸುರಿಸಿದನು. ತರುವಾಯ ಅವರ ಬಳಿ ತಿರುಗಿ ಬಂದು ಅವರ ಸಂಗಡ ಮಾತಾಡಿ ಅವರೊಳಗೆ ಸಿಮೆಯೋನನನ್ನು ಬಿಡಿಸಿ ಅವರ ಕಣ್ಣೆದುರಾಗಿ ಅವನಿಗೆ ಬೇಡಿಗಳನ್ನು ಹಾಕಿಸಿದನು. ಬೇಡಿ ಹಾಕಿಸೋದು ಸಾಕು. ಇದನ್ನೆಲ್ಲ ವಚನ ಓದಿಸೋದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ತಕ್ಷಣವೇ ಅವನಿಗೆ ದುಃಖ ಆಗುತ್ತೆ. ನನ್ನ ಅಣ್ಣಂದರು ನಾನು ಮಾಡಿದಂಥ ತಪ್ಪನ್ನು ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಬೆನ್ಯಾಮೀನನ ಬಗ್ಗೆ ಮಾತನಾಡಿದ್ರೆ ನನ್ನ ಅಣ್ಣಂದರು ತಪ್ಪಿನ ಅರಿವು ತಂದುಕೊಂಡ್ರು ಅಂತ ಹೇಳಿ ದುಃಖಪಟ್ಟು, ನನ್ನ ಅಣ್ಣಂದ್ರು ಈ ಥರ ನೊಂದ್ಕೋತಿದ್ದಾರಲ್ಲ ಅಂತೇಳಿ ಹೊರಗಡೆ ಹೋಗಿ ಕಣ್ಣೀರು ಹಾಕಿ ಮತ್ತೆ ಬಂದು ಅವ್ರನ್ನ ತಮ್ಮ ಬರಲೇಬೇಕು, ಬೆನ್ಯಾಮೀನ್ ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಮೆಯೋನನ್ನು ಹಿಡಿಸಿ ಸೆರೆಮನೆಗೆ ಹಾಕ್ತಾರೆ. ಅದರ ನಂತರ ಓದೋಣ 36ನೇ ವಚನ. ಆಗ ಅವರ ತಂದೆಯಾದ ಯಾಕೋಬನು ಅವನಿಗೆ, ನನ್ನನ್ನು ಮಕ್ಕಳಿಲ್ಲದವನಂತೆ ಮಾಡಿದ್ದೀರಿ. ಯೋಸೇಫನು ಇಲ್ಲ, ಸಿಮೆಯೋನನು ಇಲ್ಲ, ಬೆನ್ಯಾಮೀನನನ್ನು ಕರ್ಕೊಂಡು ಹೋಗಬೇಕೆಂದಿದ್ದೀರಿ. ಈ ಕಷ್ಟವೆಲ್ಲ ನನ್ನ ಮೇಲೆಯೇ ಬಂತು ಎಂದು ಹೇಳಲು ಸಾಕು. ಈಗ ತಂದೆ ಬಳಿ ಹೋದು. ಸಿಮೆಯೋನ ಸೆರೆಮನೆಯಲ್ಲಿದ್ದಾನೆ. ಯೋಸೇಫನ ಮಾರ್ಬಿಟ್ರು ಒಬ್ಬ ಇಲ್ಲ. ಈಗ ಬಂದು ಬೆನ್ಯಾಮೀನ್ ನನ್ನನ್ನು ಕಳಿಸ್ಕೊಡಪ್ಪ. ಬೆನ್ಯಾಮೀನ್ ಬಂದ್ರೇನೆ ಹೋಗಿ ಸಿಮೆಯೋನ ಕರ್ಕೊಂಬರಕ್ಕಾಗೋದು. ಎರಡನೇದಾಗಿ ಊಟಕ್ಕೆ ಬೇಕಾದಂತಹ ಧಾನ್ಯಗಳನ್ನು ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯಪ್ಪ ಅಂತ ಕೇಳಿದಾಗ ಯೋಸೇಫ ಹೇಳ್ತಾನೆ, ನನ್ನನ್ನು ಮಕ್ಕಳಿಲ್ಲದವರಂತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾಕೋಬನ ಗುರಿ ಉದ್ದೇಶ ಏನು ಗೊತ್ತಾ? ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 13. ಎಷ್ಟು ಜನ ಗಂಡು ಮಕ್ಕಳು? 12. ಅದರಲ್ಲಿ 13ರಲ್ಲಿ 11 ಜನ ಸತ್ತೋದ್ರು. 12 ಜನ ಸತ್ತೋದ್ರು ಕೂಡ ಇವನು ಮಕ್ಕಳಿಲ್ಲದವನಾಗ್ತಾನ? ಮಕ್ಕಳಿಲ್ಲವರೇ ಆಗ್ತಾನೆ, ಹೌದಾ? ಬಟ್ ಯಾಕೋಬನ ಮಾತ್ರ ಗಮನಿಸಲಿ, ಬೆನ್ಯಾಮೀನ್ ಒಂದು ವೇಳೆ ಇಲ್ಲದೆ ಇದ್ರೆ ನಾನು ಮಕ್ಕಳಿಲ್ಲದವನು ಆಗಿದ್ರೆ ಈ 12 ಜನ ಬದುಕಿದ್ದಾರೆ. ಯೋಸೇಫನ ಬಿಟ್ಟು 12 ಜನ ಅಪ್ಪನ ಜೊತೆ ಇದ್ದಾರೆ. ಅವರೆಲ್ಲ ಬದುಕಿದ್ದಾರೆ ಅನ್ನೋ ಲೆಕ್ಕ ಯಾರಿಂದ ಬರುತ್ತೆ ಗೊತ್ತಾ? ಬೆನ್ಯಾಮೀನಿಂದ ಬರ್ತಾ ಇದೆ. ಹಲ್ಲೆಲೂಯಾ. ಬೆನ್ಯಾಮೀನ್ ಬದುಕಿದ್ರೆ ನನ್ನ ಮಕ್ಕಳು ಅಂತ. ಬೆನ್ಯಾಮೀನ್ ಇಲ್ಲದಿದ್ರೆ ನೀವಿದ್ರು ಸತ್ತಂಗೆ ಅಂತ ಚುಚ್ಚಿ ಮಾತಾಡ್ತಿದ್ದಾನೆ ಯಾಕೋಬ ತನ್ನ ಮಕ್ಕಳಿಗೆ. ನೀವಿದ್ರು ಸತ್ತಂಗೆ, ನನ್ನ ಮಕ್ಕಳು, ನನಗೆ ದೇವರು ವಾಗ್ದಾನವಾಗಿ ಕೊಟ್ಟಂತಹ ಯೋಸೇಫ ಮತ್ತು ಬೆನ್ಯಾಮೀನೇ ನನ್ನ ಮಕ್ಕಳು. ಈ ಯೋಸೇಫ್ ಇಲ್ಲ, ಸತ್ತೋದ. ಆದ್ರೆ ಬೆನ್ಯಾಮೀನ್ ಇದ್ರೆ ನನ್ನ ಮಕ್ಕಳು ಅಂತ. ಬೆನ್ಯಾಮೀನ್ ಒಂದು ವೇಳೆ ಸತ್ತೋದ್ರೆ ನೀವು ಯಾರನ್ನು ಕೂಡ ನನ್ನ ಮಕ್ಕಳು ಅನ್ನೋ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟೆ. ಇವರು ಬೆನ್ಯಾಮೀನ ಬೆನೋನಿನ? ಬೆನ್ಯಾಮೀನ್. ಎಂಥ ಒಂದು ಶ್ರೇಷ್ಠವಾದ ಸ್ಥಾನ ತಂದೆಯ ಮಾತಿನಲ್ಲಿ ಬರ್ತಾ ಇದೆ. ಆತನಿಲ್ಲದೆ ನೀವು ಮಕ್ಕಳೇ ಅಲ್ಲ ಅಂತ ಹೇಳಿಬಿಟ್ಟ. ಇವರೆಂಥವನು ಗೊತ್ತಾ? ಹುಟ್ಟುತ್ತಾನೆ ತಾಯಿನ ಕಳ್ಕೊಂಡಂತಹ ಮಗ. ಎಂಥ ಒಂದು ಸ್ಥಾನ ದೇವರು ಹುಟ್ಟುತ್ತಾ. ಗಮನಿಸಲಿ, ಇದುವೇ ನಾನು ನಿಮಗೆ ಇಬ್ಬನಿ ಅಂತಿರುವೆನು, ನೀವು ತಾವರಿಯಂತೆ ಹರಿದುಕೊಳ್ಳಿ. ಈ ಬೆನ್ಯಾಮೀನ್ನ ಮೂಲಕವಾಗಿ ನಡೆದಂತಹ ಘಟನೆಯನ್ನು ನಾನು ತುಂಬ ಸಮಯ ಇಲ್ಲದ ವೇಗವಾಗಿ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೇನೆ. 38ನೇ ವಚನ ಓದ್ರಿ. ಆದರೆ ಯಾಕೋಬನು ಅವನಿಗೆ, ನನ್ನ ಮಗನು ನಿಮ್ಮ ಸಂಗಡ ಹೋಗಬಾರದು. ಇವನ ಒಡಹುಟ್ಟಿದವನು ಸತ್ತು ಹೋದನು, ಇವನೊಬ್ಬನೇ ಉಳಿದಿದ್ದಾನೆ. ಮಾರ್ಗದಲ್ಲಿ ಇವನಿಗೆ ನಾನು ಕೇಳಾದರೆ ಈ ಮುನಿದರೆ ತುಂಬದಿದ್ದರೆ ಪಾತಾಳಕ್ಕೆ ಸೇರಲು ನೀವು ಕಾರಣರಾಗುವಿರಿ ಎಂದು ಹೇಳಿದರು. ಇವರು ಡೌಟ್ ಮೊದಲೇ, ನೀವು ಸರಿಯಿಲ್ಲ. ಮೊದಲಿಗೆ ಮನೇಲಿ ನಾನು ಇಲ್ಲದಾಗ ಬೆನ್ಯಾಮೀನ್ನ ತಿರುಗಾಡ್ತಾ ಬೈತಿದ್ರಿ ಗೊತ್ತಾ ನೀವು? ಅದು ನಾನು ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಜೊತೆಗೆ ಮಾತ್ರ ಬೆನ್ಯಾಮೀನ್ ನಾನು ಏನು ಮಾಡಲ್ಲ, ಕಳಿಸಲ್ಲ. ನನ್ನ ಜೊತೆ ಇದ್ದೀರಿ ತಾನೆ? ಬೈಬಲ್ ಇಲ್ದಿರೋಂಥ ಘಟನೆ ಹೇಳ್ತಾ ಇದ್ದೀನಿ.
ತಿರುಗಾಡ್ತಾ ಹೋಗೋದು ಇದು ಎಲ್ಲಿ ಯಾರು ಹೇಳಿದ್ರು ಪಾಸ್ಟ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ನನ್ನ ಜೊತೆ ಇನ್ವಾಲ್ವ್ ಆಗಿದ್ರೆ ನೀವು ಚೆನ್ನಾಗಿ ಪ್ರಸಂಗ ಅರ್ಥ ಆಗ್ಬಿಡುತ್ತೆ. ಅಲ್ಲಿಗೆ ಎಚ್ಚರವಾಗಿ. ಆದ್ರಿಂದ ನಾನು ನಿಮ್ಮ ಜೊತೆ ನಾನು ಕಳಿಸಲ್ಲ. ಇನ್ನೊಂದು ಮಾತು ಹೇಳ್ತಾನೆ, ಇವನೊಂದು ವೇಳೆ ದಾರಿ ಹೋಗ್ತದೆ ಯಾರು ಆದರೆ ಏನಾದ್ರು ಆದ್ರೆ ಏನಾಗ್ತೀನಿ ನಾನು ಮುದಿತವೆ ನಾನು ಆಗಿದ್ರೆ ಯಾಕೆ ಒಬ್ಬ ಬದುಕಿರೋದು ಯಾರಿಂದ? ಇದು ಕತ್ತಾವಲಿಯಂತೆ ಹರಡಿಕೊಳ್ಳುವಂತಹ ಸ್ವಭಾವ. ಬೆನ್ಯಾಮಿನ್ ಯಾಕೋಬನಿಂದ ಹುಟ್ಟಿದವನೇ, ಆದರೆ ಯಾಕೋಬ ನಾನು ಯಾತಿಗೋಸ್ಕರ ಬದುಕಿದ್ದೀನಿ ಅಂದರೆ ಬೆನ್ಯಾಮಿನ್ ಇದ್ದಾನೆ ಅನ್ನೋದಕ್ಕೋಸ್ಕರ ನಾನು ಬದುಕಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ನಿಮ್ಮ ತಂದೆ ತಾಯಿಗಳು ಹೇಳ್ಬೋದಾ, ನನ್ನ ಮಕ್ಕಳಿಂದ ನಾನು ಬದುಕಿದ್ದೀನಿ? ಕೆಲವರು ಇದ್ದಾರಿಲ್ಲ ಅಂತ ನಾನು ಹೇಳಲ್ಲ. ಒಂದು ವೇಳೆ ನಿನ್ನನ್ನು ಕುಟುಂಬದಲ್ಲಿ ಲೆಕ್ಕವಿಲ್ಲದವನ ಹಾಗೆ ಇಟ್ಟಿರ್ಬೋದು. ಏನೋ ಲೋಕದ ಒಂದು ಗಾಳಿ ಹೇಳ್ತಾರಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿ ನಿಮ್ಮ ಕುಟುಂಬದಲ್ಲಿ ಕೆಲವನ್ನ ಇಟ್ಟಿರ್ಬೋದು. ಬೆನ್ಯಾಮಿನ್ ಹಾಗೆ ಇದ್ದ. ಅಣ್ಣನ ವಿಷಯದಲ್ಲೆಲ್ಲ ಅವನ ಹಾಗೆ, ಅಣ್ಣನ ಜೀವನದ ನೋಡೋದಿಲ್ಲ, ಇವನೇನು ಮುಗಿದೈತಿ ಇವನು ಅಷ್ಟೇ, ತಾಯಿನೇ ಇಲ್ಲ. ಅವಾಗೇನೋ ತೊಂದರೆ ಇತ್ತು ಅಂದರೆ ನೋಡೋಕೆ ಯಾರಿದ್ದಾರೆ? ನಮಗಾದ ನಮ್ಮ ಅಮ್ಮಂದಿದ್ದಾರೆ, ಇವನಿಗೆ ಯಾರಿದ್ದಾರೆ? ಅಣ್ಣ ಇಲ್ಲ, ಸತ್ತೋದ. ತಾಯಿ ಸತ್ತೋದ. ತಂದೆ ವಯಸ್ಸಾಗ್ತಿದೆ. ಇನ್ನು ಬೆನ್ಯಾಮಿನ್ ನೋಡ್ಕೊಳ್ಳೋರು ಯಾರಿದ್ದಾರೆ ಅಂತೇಳಿ ಅವನ ಬಗ್ಗೆ ತಿರಸ್ಕಾರ ಮಾಡಿರ್ತಾರೆ. ಆದರೆ ದೇವರವನನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಉಪಯೋಗಿಸ್ತಾನೆ ಅಂತ ಹೇಳಿದ್ರೆ ಅವನಿಲ್ಲದೆ ಯಾಕೆ ಅವನು ಬದುಕೋದಿಲ್ಲ ಅಂತ ಹೇಳ್ಬಿಟ್ಟ. ಮುಂದೆ 43ನೇ ಅಧ್ಯಾಯ ಬರೋಣ, 1ನೇ ವಚನದಿಂದ ಓದೋಣ. ಆ ದೇಶದಲ್ಲಿ ಬರುವ ಬಹುಮಾನವಾಗಿತ್ತು. ಅವರು ಐಗುಪ್ತ ದೇಶದಿಂದ ತಂದಿದ್ದ ದವಸವು ಮುಗಿದ ನಂತರ ಅವರ ತಂದೆಯು ಅವರಿಗೆ, ನೀವು ತಿರುಗಿ ಹೋಗಿ ಇನ್ನೂ ಸ್ವಲ್ಪ ಧಾನ್ಯವನ್ನು ಕೊಂಡುಕೊಂಡು ಬರ್ತೀರಿ ಅಂದರು. ಅದಕ್ಕೆ ಯಹೂದನು, ಆ ಮನುಷ್ಯನು ನಮಗೆ ನಿಮ್ಮ ತಮ್ಮನನ್ನು ಕರ್ಕೊಂಡು ಬಂದ ಹೊರತು ನನ್ನ ಮುಖವನ್ನು ನೋಡಕೂಡದು ಎಂದು ಖಂಡಿತವಾಗಿ ಹೇಳಿದ್ದಾರೆ. ಸಾಕು. ಯೋಸೇಫನ ಮುಖನ ಒಬ್ಬರು ನೋಡಬೇಕು ಅಂದ್ರೆ ಯಾರಿರೋದ್ರ ಜೊತೆಗೆ? ಇಲ್ಲಿ ಯೋಸೇಫನು ತಂದೆಯಾದ ದೇವರಿಗೆ ಹೋಲಿಕೆ ಆಗಿದ್ದಾನೆ. ಯಾರಿಗೆ? ತಂದೆಯಾದ ದೇವರನ್ನ ನಾನು ನೋಡ್ಬೇಕು ಅಂದ್ರೆ ಈಗ ಲೋಕದಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ ನಮಗೆ. ಆ ಹೆಸರಿನ ಮೂಲಕವಾಗಿಯೇ ತಂದೆ ಬಳಿ ಹೋಗ್ಬೇಕು ನಾವು. ಯಾರ ಹೆಸರಿಂದ? ಯೇಸು ಕ್ರಿಸ್ತನ ಹೆಸರಿನಿಂದ. ಆಮೇಲೆ ತಂದೆ ಹೇಳ್ತಾರೆ ಆ ಹೆಸರಿನಿಂದಲೇ ಹೊರತು ಬೇರೆ ಯಾವ ಹೆಸರು? ಅಪೊಸ್ತಲರ 4:12 ವಚನ, ಆ ಹೆಸರಿನಿಂದಲೇ ಹೊರತು. ಇಲ್ಲಿ ಹೇಳ್ತಿದ್ದಾರೆ ಯಾಕೋಬನಿಗೆ ತನ್ನ ಅಣ್ಣಂದ್ರು ಹೇಳ್ತಿದ್ದಾರೆ, ತಮ್ಮ ಇಲ್ಲದೆ ಯೋಸೇಫನ ಮುಖ ನೋಡಕ್ಕಾಗಲ್ಲ, ನೋಡ್ಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಇವತ್ತು ಬೆನ್ಯಾಮಿನ್ ಯಾರಿಗೆ ಹೋಲಿಕೆ ಆಗಿದ್ದಾರೆ ಗೊತ್ತಾ? ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದ್ದಾರೆ. ಹಲ್ಲೆಲೂಯಾ. ಇವನು ಹುಟ್ಟುತ್ತಾ ತಂದೆಯ ತಾಯಿಯ ಪ್ರೀತಿಯನ್ನ ಯೇಸು ಸ್ವಾಮಿ ಅನುಭವಿಸಿ, ಆದರೆ ಸ್ವಲ್ಪ ದಿನ ಮಾತ್ರ ತನ್ನ ಅಣ್ಣದ್ರು ಹುಟ್ಟಿದ್ದ ಆಗಲೇ ತಾಯಿಯ ಪ್ರೀತಿಯಿಂದ ತಂದೆ ಪ್ರೀತಿಯಿಂದ ಎಲ್ಲವನ್ನು ಅಗಲಿಸ್ತಾ ಬಂದರು ಯೇಸು ಸ್ವಾಮಿಯನ್ನ. ಶಿಲುಬೆ ಮೇಲೆ ಸತ್ತು ತಾಯಿಯಿಂದ ದೂರ ಆದರು. ಅದೇ ಸ್ಥಿತಿ ಬೆನ್ಯಾಮಿನ್ ಉಂಟಾಯಿತು. ಬೆನ್ಯಾಮಿನನ್ನು ಕರ್ಕೊಂಡು ಬರದೆ ನಿಮಗೆ ನೆಕ್ಸ್ಟ್ ಊಟಕ್ಕೇನೂ ಇಲ್ಲ. ಬರಗಾಲ ಇನ್ನೂ ಮುಗಿದಿಲ್ಲ. ಬರಗಾಲ ಇನ್ನೂ 5 ವರ್ಷ ಇದೆ. 2 ವರ್ಷ ಏನೋ ಮ್ಯಾನೇಜ್ ಮಾಡಿಬಿಟ್ರು. ತಮ್ಮ ಹತ್ರ ಇದ್ದದ್ದನ್ನ, ತಮ್ಮ ದೇಶ ಇದ್ದಂಥದ್ದನ್ನ, ಕೂಡಿಟ್ಟಂಥದ್ದನ್ನ ಎಲ್ಲವನ್ನ ಖರ್ಚು ಮಾಡಿ ಈಗ ಒಂದು ಸಾರಿ ಹೋಗಿ ಸಿನಿಮನ್ನ ಲಾಕ್ ಮಾಡಿ ತಂದದ್ದಂಥ ದವಸ ಧಾನ್ಯಗಳಿಂದ ಹಿಂಗಾರು 2 ವರ್ಷದ ಹಾಕ್ಬಿಟ್ರು. ಇನ್ನು ಎಷ್ಟು ವರ್ಷ ಬರಗಾಲ? ಟೋಟಲ್ 7 ವರ್ಷ ಬರಗಾಲ. ಇನ್ನು 5 ವರ್ಷ ಬರಗಾಲ ಇದೆ. ಈ 5 ವರ್ಷ ನಾನು ಹೇಗೆ ಕಳೆಯೋದು? ಯಾಕೋ ಹೇಳ್ತಾನೆ, ಹೋಗಿ ದವಸಧಾನ್ಯ ತಗೊಬನ್ನಿ. ನೋಡೋಣ, ಆಗಲ್ಲ. ಬೆನ್ಯಾಮಿನ್ ಇಲ್ಲದೆ ನೀವು ನನ್ನ ಮುಖ ನೋಡ್ಬಿಡಿ ಅಂತ ಹೇಳ್ಬಿಡ್ತಾರೆ. ಇದರ ಹಿಂದೆ ಇಸ್ಸಾಕನನ್ನ ಹೋಗಿ ಸಂಧಿಸಲಿಕ್ಕೆ ಯಾಕೋಬ ಯಾರ ಹೆಸರನ್ನು ಉಪಯೋಗಿಸ್ಕೊಂಡಾಗತ್ತ? ಏಸಾವನ ಹೆಸರನ್ನು ಉಪಯೋಗಿಸ್ಕೊಂಡ. ಯಾರಪ್ಪ ನೀನು ಅಂದಾಗ, ನಾನು ಏಸಾವ, ನಾನು ಮೋಸಗಾರ. ಆದ್ರೆ ಮೋಸ ಮಾಡದೆ ನಿನಗೆ ಪ್ರಿಯನಾಗಿ ಒಬ್ಬ ಮಗ ಇದ್ದಾನಲ್ಲ ಏಸಾವ, ಆ ಹೆಸರಿಂದ ನಾನು ಬರ್ತೀನಿ ಅಪ್ಪ. ಅದೇ ಪಾತ್ರ ಇದು ಬರ್ತಿದೆ. ಯೋಸೇಫನ್ನು ಹೋಗಿ ದವಸ ಧಾನ್ಯಗಳನ್ನು ತಗೋಬೇಕಾ, ಆಶೀರ್ವಾದ ಪಡಬೇಕಾ, ನಾವು ಬದುಕೋಬೇಕಾ, ಊಟ ಮಾಡಿ? ಅದಕ್ಕೆ ಒಬ್ಬನ ಹೆಸರು ನಿಮ್ಗೆ ಬೇಕೇ ಬೇಕು. ಒಬ್ಬನ ಕರ್ಕೊಂಡು ಬರಲೇಬೇಕು. ಬೆನ್ಯಾಮಿನ್ ನನ್ನ ಕರ್ಕೊಂಡು ಬರಲೇಬೇಕು. ಈ ಸ್ಥಿತಿಗೆ ಬಂತ. ತುಂಬಾ ಒಂದೊಂದು ವಚನವನ್ನು ಇಲ್ಲಿ ಧ್ಯಾನಿಸಲಿಕ್ಕೆ ನಮಗೆ ಸಮಯ ಇರೋದ್ರಿಂದ ತಂದೆ ಹೇಳ್ತಾರೆ ಇದಂತ. ತುಂಬಾ ನಿಮ್ಮ ಮನೆಯಲ್ಲಿ ಒಂದು ವಾದ ವಿವಾದ ನಡೆದಾಗ ಏನೆಲ್ಲ ಮಾತು ಬಂದಿರ್ತದೆ ಯೋಚನೆ ಮಾಡಿ. ಯೋಸೇಫನಿಗೆ ಊಟ ಬೇಕು ಈಗ, ಯಾಕೋಬನಿಗೆ ತನ್ನ ಹೆಂಡತಿ ಮಕ್ಕಳೆಲ್ಲರೂ ಇದ್ದಾವೆ, ತನ್ನ ಆಳು ಕಾಳುಗಳೆಲ್ಲರೂ ಇದ್ದಾವೆ. ಊಟ ತರ ಕಳಿಸ್ಬೇಕು ಅಂದ್ರೆ ನನ್ನ ಜೊತೆ ಇರುವಂತ ಬೆನ್ಯಾಮಿನನ್ನ ಕಳಿಸ್ಕೊಡ್ಬೇಕು. ಏನ್ ಮಾಡ್ಲಿ
ಈಗ ತನ್ನ ಮಕ್ಕಳಿಗೆ ಹೇಳ್ತಾರೆ, ಯಾಕಾದ್ರೂ ಹೇಳಿದ್ರಿ ಬೆನ್ಯಾಮೀನೊಬ್ಬ ಇದ್ದಾನೆ ಅಂತ. ಏನಂತೆ? ಬೆನ್ಯಾಮೀನೊಬ್ಬ ಇದ್ದಾನೆ ಅಂತ ಯಾಕೆ ಹೇಳಿದ್ರಿ? ಹೇಗೂ ಒಬ್ಬನ ಮಾರ್ಬಿಟ್ಟವರು. ಇವ್ರ ಅರ್ಥ ಏನು ಗೊತ್ತಾ? ಒಬ್ಬ ಯೋಸೇಫ ಇದ್ರು, ಇಲ್ಲ ಸತ್ತೋದ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರಿ. ಅದೇ ತರ ಬದುಕಿರೋ ಇವನ್ನ ಇಲ್ಲ ಅಂತ ಸುಮ್ಮನೆ ಇರ್ಬೇಕಿತ್ತಾನೆ ನೀವು. ಇರೋವ್ರನ್ನ ಇಲ್ಲ ಅಂತ ಹೇಳ್ಬಿಟ್ರು. ಈಗ ಜೊತೆಲಿ ಇಳಿದಿರೋನ್ನ ಒಬ್ಬ ಪಕ್ಕದಲ್ಲಿ ಅವನ ಮನೇಲೊಬ್ಬ ಅವನ ಹೇಗೆ ಹೇಳ್ಬಿಟ್ರು. ಬದುಕಿರೋವನ್ನ ಏನ್ ಮಾಡಿದ್ರು? ಇಲ್ಲ ಅಂತ ಹೇಳೋದು. ಈಗ ಜೊತೆ ಇಲ್ಲದೆ ಇರುವಂತ ತಮ್ಮನ್ನ ಒಬ್ಬ ಇದಾನೆ ಅಂತ ಹೇಳ್ಬಿಟ್ರು, ಸಿಗಾಕೊಂಡ್ಬಿಟ್ರು. ನೀವು ಯೋಚನೆ ಮಾಡಿ, ದೇವರ ಮುಂದೆ ಹೋದಾಗ ನಿಮ್ಮ ಪಕ್ಕದಲ್ಲಿರತಕ್ಕಂತಹ ಸಹೋದರಿ ಸಹೋದರರು ನಿಮಗೆ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾರಾ? ಇವತ್ತು ನಾನು ಹಿಂಗೆ ಹೇಳ್ತೀನಿ, ರಿಕ್ವೆಸ್ಟ್ ಕೊಡೋರು ಯಾರಿಗೂ ನೀವು ಪ್ರೇಯರ್ ಮಾಡಬೇಡಿ. ಇದರ ಅರ್ಥ ಏನು ಗೊತ್ತಾ? ಯೋಸೇಫನಿಗೋಸ್ಕರ ಇದ್ರು ಇಲ್ಲ ಅಂತ ಹೇಳೋ ಸ್ವಭಾವ ಇವ್ರು ಇದ್ದಾರೆ. ಪ್ರೇಯರ್ ಮಾಡ್ಬೋದು. ನಿಮ್ಮ ಸಹವಿಶ್ವಾಸಿ ಪ್ರೇಯರ್ ಮಾಡೋದು ಗೊತ್ತಾ? ನಿಮ್ಮ ಸಹವಿಶ್ವಾಸಿ ಪ್ರೇಯರ್ ಮಾಡೋದು ಗೊತ್ತಾ? ಅವ್ರು ಮಾಡ್ಕೊಳ್ಳಿ, ನೀವ್ಯಾಕೆ ಅವ್ರು ಪ್ರೇಯರ್ ಮಾಡಬೇಕು? ಅರ್ಥ ಆಗ್ತಿದೆಯಾ? ಇನ್ನೊಂದಿನ ಮಾತಾಡ್ತೀನಿ ಒಬ್ರಿಗೊಬ್ರು ಪ್ರೇಯರ್ ಮಾಡಬೇಕು ಅಂತ. ಬಟ್ ಇವತ್ತು ಮಾಡ್ಬೇಡಿ. ಯಾಕೆ ಇವ್ರ ಬಗ್ಗೆ ಹೇಳಬೇಕಿತ್ತು? ಇಲ್ಲದಿರೋರ ಬಗ್ಗೆ ಹೇಳ್ತಿದ್ದಾರೆ. ಈಗ ನಿನ್ನ ಪಕ್ಕದಲ್ಲಿ ಯಾರೆಲ್ಲ ವಿಶ್ವಾಸಿಗಳು ದೈವ ಜನರು ಇಲ್ವೋ, ಅನ್ಯರಿಲ್ವೋ, ರಕ್ಷಣೆ ಹೊಂದಿಲ್ವೋ ಅವರ ಬಗ್ಗೆ ನೀನು ಹೇಳು. ಜೊತೆಲಿಲ್ಲ ಯಾರು? ಬೆನ್ಯಾಮೀನ್. ಅವನ ಬಗ್ಗೆ ಯೋಸೇಫನಿಗೆ ಹೇಳಿದ್ರು, ಇವರು ಬದುಕೊಳ್ಳೋದಕ್ಕೋಸ್ಕರ ಮಾರ್ಗ ಆಯಿತು. ಹಲ್ಲೆಲೂಯಾ. ಯೋಸೇಫ ಇದ್ದಾನೆ ಇಲ್ಲ ಅಂದ್ರು. ಬಟ್ ನಿಮ್ಗೆ ಹೇಳ್ತೀನಿ, ಸಹ ವಿಶ್ವಾಸಿಗೋಸ್ಕರ ಪ್ರೇಯರ್ ಮಾಡಬೇಡಿ. ಪ್ರೇಯರ್ ಮಾಡಕ್ಕೆ ಯೇಸು ಸ್ವಾಮಿ ಹೆಸರಲ್ಲಿ ಪ್ರೇಯರ್ ಮಾಡೋದೇ ಇಲ್ವಲ್ಲ ಜನ, ಅವ್ರಿಗೋಸ್ಕರ ನೀವೇನು ಮಾಡಿ? ಪ್ರೇಯರ್ ಮಾಡಿ. ಪ್ರೇಯರ್ ಮಾಡಿ, ನಿಮ್ಮಿಂದ ಅವ್ರು ಬದುಕೋತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಕನ್ಫ್ಯೂಸ್ ಆಗ್ತಿದೆಯಾ? ಗಮನ ಇಟ್ಟು ಕೇಳಿಸ್ಬೇಕು. ಓಕೆ, ಸಮಯ ಇಲ್ಲ, ಬೇಗ ಹೋಗೋಣ. 36ನೇ ವಚನ, ಒಂದು ನಿಮಿಷ, 8ನೇ ವಚನ ಓದ್ಬಿಡೋಣ. ಆಗ ಯೆಹೋವನು ತನ್ನ ತಂದೆಯಾದ ಇಸ್ರಾಯೇಲನಿಗೆ, ನೀನು ನಾವು ನಮ್ಮ ಮಕ್ಕಳು ಎಲ್ಲರೂ ಸಾಯದೆ ಬದುಕಿಕೊಳ್ಳುವಂತೆ ಆ ಹುಡುಗನನ್ನು ನನ್ನ ಜೊತೆಯಲ್ಲಿ ಕಳಿಸಿಕೊಡಪ್ಪ. ಏನಂತೆ? ನೀವು, ನಾನು, ನಮ್ಮ ಸಂತದವರು, ನನ್ನ ಮಕ್ಕಳು, ಕುಟುಂಬದ ಎಲ್ಲರೂ ಬದುಕೊಳ್ಳುವಂತೆ ಬೆನ್ಯಾಮೀನನ್ನು ಕಳಿಸ್ಕೊಡಪ್ಪ. ಎಂತ ಒಂದು ರಿಕ್ವೆಸ್ಟ್. ಅಣ್ಣಂದರು ಕೇಳದೆ ಯೋಸೇಫನ್ನ ಅಪ್ಪ ಕಳಿಸ್ಕೊಟ್ಟ. ಹೌದಾ? ಕುರಿ ಮೇಯಿಸುವಾಗ ಅಣ್ಣಂದ್ರು ಕೇಳಲಿಲ್ಲ, ನಮ್ಗೆ ಊಟ ಕಳಿಸಪ್ಪ ಅಂತ. ಯಾಕೋವನೇ ಕಳಿಸ್ದ, ಅವನ್ನ ಸಾಯಿಸ್ಬಿಟ್ರು. ಯಾಕೋಬನ ಲೆಕ್ಕದಲ್ಲಿ ಸಾಯಿಸ್ಬಿಟ್ರು ಅವನ್ನ. ಆದ್ರೆ ಈಗ ತಮ್ಮನ್ನ ಇವ್ರು ಕೇಳ್ಕೊತಿದ್ದಾರೆ, ನಾವು ಬದುಕಬೇಕು ಅಂದ್ರೆ ನಿನ್ ತಮ್ಮನ್ನ ಕಳಿಸ್ಕೊಡ ಸ್ವಾಮಿ, ಕಳಿಸ್ಕೊಡಪ್ಪ, ನನ್ನ ತಮ್ಮನ್ನ ಕಳಿಸ್ಕೊಡ. ಹಲ್ಲೆಲೂಯಾ. ಈತನು ಹುಟ್ಟಿದ ತಾಯಿನ ಕಳ್ಕೊಂಡಂತಹ ವ್ಯಕ್ತಿ. ಎಂತ ಒಂದು ಸ್ಥಾನಕ್ಕೆ ನನ್ನ ದೇವರು ತೆಗೆದುಕೊಂಡು ಬಂದ್ರು ಅಂದ್ರೆ ಎಲ್ಲರ ಜೊತೆ ಇದ್ರಲ್ವಾ. ಅದರ ನಂತರ ಸರಿ ಕರ್ಕೊಂಡು ಹೋಗ್ರಿ ಅಂತ ಕಳಿಸ್ಬಿಟ್ರು. ಸಮಯ ಇಲ್ಲ, ಬೇಗ ಹೋಗ್ತೀನಿ. ಒಂದೊಂದು ವಚನವನ್ನು ಎಕ್ಸ್ಪ್ಲೇನ್ ಮಾಡಿ ಸಮಯ ಇಲ್ಲ. ಕರ್ಕೊಂಡು ಹೋಗ್ರಿ, ಅನೇಕ ಶ್ರೇಷ್ಠ ವಸ್ತುಗಳನ್ನು ತೆಗೆದುಕೊಂಡು ಯೋಸೇಫನನ್ನು ಸಂಧಿಸಲಿಕ್ಕೆ ನನ್ನ ಮಗನನ್ನು ಕರ್ಕೊಂಡು ಹೋಗ್ರಿ. ಒಂದು ವೇಳೆ ನನ್ನ ಮಗ ಸತ್ತು ನಾನು ಸಂತತಿ ಇಲ್ಲದವನಾಗಿ ಮಣ್ಣಿಗೆ ಸೇರ್ಕೊಂಡ ದೇವರ ಚಿತ್ತ ಇದ್ರೆ ನಾನೇನು ಮಾಡೋಕ್ಕಾಗುತ್ತೆ, ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಬೆನ್ಯಾಮೀನನ್ನ ಕಳಿಸ್ಕೊಟ್ಬಿಟ್ರು. 13ನೇ ವಚನ ಓದೋಣ. ತನ್ನ ತಮ್ಮನನ್ನು ಕರ್ಕೊಂಡು ಹೊರಟು ತಿರುಗಿ ಆ ಮನುಷ್ಯನ ಬಳಿಗೆ ಹೋಗಿರಿ. ಅವನು ನಿಮ್ಮ ಮೇಲೆ ಕನಿಕರವಿಟ್ಟು ನಿಮ್ಮ ಅಣ್ಣನನ್ನು ಬೆನ್ಯಾಮೀನನನ್ನು ನಿಮ್ಮನ್ನು ಕಳುಹಿಸಿ ಬಿಡುವಂತೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ. ಸಾಕು. ಅದರ ನಂತರ ಕರ್ಕೊಂಡು ಹೊರಟೋದು. ದೇವರು ಒಂದು ವೇಳೆ ಇವನ ಮೂಲಕವಾಗಿ, ಆ ಯಜಮಾನನ ಮೂಲಕ, ಆ ಮಂತ್ರಿಯ ಮೂಲಕ ನಿಮಗೊಂದು ಕೃಪೆ ದೊರಕಲಿ, ಕನಿಕರ ದೊರಕಲಿ, ನಿನ್ನ ದಯ ಸಿಗಲಿ ಅಂತ ಹೇಳಿ ಬೆನ್ಯಾಮೀನನ್ನ ಕಳಿಸ್ಕೊಟ್ರು. ಹೋದ ನಂತರ ಅವರೆಲ್ಲರನ್ನು ಮನೆಗೆ ಬನ್ನಿ ಅಂತ ಕರೆದ್ರು. ಎಲ್ಲಿ ಕರೆದ್ರು? ಯಾರೆಲ್ಲರನ್ನು? 11 ಜನ, ಅಣ್ಣಂದ್ರು ಪ್ಲಸ್ ತಮ್ಮನನ್ನು. ಫಸ್ಟ್ ತಮ್ಮ ಇರಲಿಲ್ಲ. 11 ಜನ ಎಲ್ಲಿಗೆ ಬಂದಿದ್ರು ಗೊತ್ತಾ? 10 ಜನನು ಅರಮನೆಗೆ ಬಂದಿದ್ರು. ಹೌದಾ? ಅರಮನೆಗೆ ಬಂದು ದವಸ ಧಾನ್ಯ ಕೊಡು ಸ್ವಾಮಿ ಅಂದ್ರು. ಅಲ್ಲಿ ಕಳ್ಳರು ಅಂತ ಹೇಳಿ ಬಟ್ಟು ಜೈಲಿಗೆ ಹಾಕಲ್ಪಟ್ರು. ಅದರಲ್ಲಿ 9 ಜನನ ಕಳಿಸ್ಬಿಟ್ಟು ಒಬ್ಬನ್ನ ಮಾತ್ರ ಉಳಿಸಿದ್ರು. ಈಗ ಬೆನ್ಯಾಮೀನ್ ಜೊತೆಗೆ ಬಂದಿದ್ದಾರೆ. ಇವ್ರು ಎಲ್ಲಿ ಕರಿತಿದ್ದಾರೆ ಗೊತ್ತಾ? ನೀವು ಮನೆಗೆ ಬಂದ್ರಿ, ಅರಸನ ಮನೆಗೆ ಬಂದ್ರಿ. ಇವ್ರಿಗೆಲ್ರಿಗೂ ಭಯ ಸ್ಟಾರ್ಟ್ ಆಯ್ತು. ಮನೆ ಕರೆದನ ಅಂದಮೇಲೆ ನಾವು ಮತ್ತೆ ನಮ್ಮ ಚೀಲದಲ್ಲಿದ್ದಂಥ ಹಣವನ್ನು ನೋಡಿ ನಮ್ಮನ್ನ ಮೇಲ್ಬಿದ್ದು ನಮ್ಮನ್ನ ನಾಶ ಮಾಡಬೇಕು ಅಂದ್ಕೊಂಡಿದ್ದಾನೆ ರಾಜ, ಅರಸನು.
ಅಂತೇಳಿ ಭಯಪಡ್ತಿರುವಾಗ ಒಂದು ಮಾತು ಹೇಳ್ತಾನೆ ನೋಡಿ. ಅಲ್ಲೊಬ್ಬ ಆಡು ಅವನಿಗೊಂದು ಶುಭ ಸಂದೇಶವನ್ನು ಹೇಳ್ತಾನೆ. ಈ ರೀತಿ ಮಾತಾಡ್ಕೊಂಡು ಹೋಗಿ ಗೇಟ್ ಕಾಯಂಗೆ ಹೇಳ್ತಾನೆ, ಸ್ವಾಮಿ ಲಾಸ್ಟ್ ಟೈಮ್ ತಂದಿದ್ದಾನ ನಮ್ಮ ಜೊತೆಗೆ ವಾಪಸ್ ಬಂದ್ಬಿಟ್ಟಿತ್ತು, ಯಾರಿಟ್ಟರು ನಮಗೆ ಗೊತ್ತಿಲ್ಲ, ಅದಕ್ಕೆ ಡಬ್ಬಲ್ ಹಣ ನಾವು ತಂದಿದ್ದೀವಿ ಅಂತ ಅವನಿಗೆ ಹೇಳಿದಾಗ, ಆ ಜಾಗದಲ್ಲಿ ನೀವಿದ್ರೆ ಏನು ಮಾಡ್ರಿ? ಹೌದಾ, ನಿಂಗೆ ಅದ ಕಣ್ಬಾ ಹಾಗಾರ, ನಿಂಗೆ ಮಾತ್ರ ಕಣ್ಬಾ ತಗೊಂಡೋಗಿದ್ಯಾಗಾರ. ಅಯ್ಯೋ ನನಗೆ ಎಷ್ಟು ಕಷ್ಟ ಗೊತ್ತಾ, ನಿಮ್ಮ ಕುಟುಂಬದಲ್ಲಿ ಎಷ್ಟೊಂದು ಶಾಪ ಗೊತ್ತಾ, ಎಷ್ಟೊಂದು ಕಣ್ಣೀರು ಗೊತ್ತಾ ಅಂತ ಹೇಳಿ ನೀವೇನು ಹೇಳಿರ್ಬೇಕು? ನಿಮ್ಮ ಎತ್ತವ್ರು ಮಾಡ್ರಲ್ಲ ಅಂತಿಂತ ಪಾಪ, ಅಯ್ಯೋ ಕಂದ ಅಂದ್ರೆ ಅವ್ರಿಗೆ ಏನಾದ್ರು ಹೇಳಿ, ಯಾತಿಗಾದ್ರೂ ಬದುಕಿದ್ದೇನೆ ನಾನು ಅನ್ಸ್ಬಿಡ್ತೆ. ಈ ಆಳು ಏನು ಹೇಳಿದ ಗೊತ್ತಾ? ಮುಂದೆ ಹೋದ್ರಿ 23ನೇ ವಚನ. ಅದಕ್ಕೆ ಅವನು, ಸಮಾಧಾನವಾಗಿರ್ರಿ, ಹೆದರಬೇಡ್ರಿ, ನಿಮ್ಮ ತಂದೆಗೂ ನಿಮಗೂ ದೇವರಾಗಿರುವ ಆತನು ನಿಮ್ಮ ಚೀಲಗಳಲ್ಲಿ ನಿಕ್ಷೇಪ ಸಿಕ್ಕುವಂತೆ ಅನುಗ್ರಹಿಸಿ. ಆಮೆನ್. ನಿಮ್ಮ ಚೀಲಗಳಲ್ಲಿ ನಿಕ್ಷೇಪ ಸಿಕ್ಕುವಂತೆ ಮಾಡಿದ್ದಾನೆ. ದಟ್ ಈಸ್ ಕಾಲ್ಡ್ ಸುಭಿಕ್ಷೆ. ಅದನ್ನೇ ಸುಭಿಕ್ಷೆ ಹೇಳೋದು. ನಮ್ಗಿಲ್ಲ, ಆ ಚೀಲದಲ್ಲಿ ಇರುವಂತ ಅವಕಾಶ ಇಲ್ಲ, ಬಟ್ ಇದೆ. ಬಟ್ ಆಳು ಹೇಳ್ತಿದ್ದಾನೆ ನೋಡಿ, ಈ ಐಗುಪ್ತನಿತ್ತನೊಬ್ಬ, ಈ ಆಳು ಯಾರು? ಐಗುಪ್ತನು. ಇವನ ಸಹವಾಸ ಯಾರ ಜೊತೆ ಇತ್ತು ಗೊತ್ತು? ಹೆಚ್ಚಾಗಿ ಯೋಸೇಫನ ಜೊತೆ ಇತ್ತು. ಯೆಹೋವ ದೇವರನ್ನ ಪೂಜಿಸುವಂತಹ ಆರಾಧಿಸುವಂತಹ ಯೋಸೇಫನ ಸಂಗಡ ಇದ್ದದ್ರಿಂದ ಅವನ ಜೊತೆ ಬೆರೆತಂತವ್ರ ಮಾತಲ್ಲಿ ಹೆಂಗ್ ಬರ್ತದೆ ಗೊತ್ತಾ? ಸಮಾಧಾನ ಪಡಿಸುವಂತ ವ್ಯಕ್ತಿಗಳಾಗಿ ಮಾರ್ಪಟ್ಬಿಟ್ರು. ಅವೆಲ್ಲೂಯ. ಐಗುಪ್ತರು ಅಂದ್ರೆ ಒಂಥರ ಒರಟು ಜನ. ಐಗುಪ್ತರಲ್ಲಿ ಮೋಶೆ ಬೆಳೆದ, ಹೌದಾ? ಐಗುಪ್ತರಲ್ಲೇ ಬೆಳೆದದ್ದು ಮೋಶೆ. ಇಬ್ಬರು ಏನಾದ್ರು ಜಗಳ ಆಗ್ತಿದ್ದ, ಬುಡಿಸಾಗ ಹೋಯ್ತಿರಲಿಲ್ಲ, ಅಮ್ಮ ಕೊಂದ್ಬಿಡಕ್ಕೆ ಹೋಯ್ತಿದ್ದ ಅಂತ ಹೊರಟ ಐಗುಪ್ತರು, ಹೌದಾ? ಇವನು ರಾಜ ಕೊಂದ್ಬಿಡ್ತಾನೆ ಅಂತ ಹೇಳಿ ಊರು ಬಿಟ್ಟು ಓಡೋಗ್ತಾನೆ, ಮಿದ್ಯಾನ ದೇಶಕ್ಕೆ ಓಡೋಗ್ತಾನೆ ಮೋಶೆ. ಅಲ್ಲಿ ಕುರಿ ಕಾಯ್ತಿರ್ತಾರೆ. ಕುರಿ ಕಾಯುವಂತ ಹೆಣ್ಣು ಮಕ್ಕಳು ಬಂದು ನೀರು ಕುಡಿಸಲಿಕ್ಕೆ ಬರುವಾಗ ಕೆಲವು ಪುರುಷರು ಅವ್ರನ್ನ ಅಡ್ಡಿಪಡಿಸ್ತಿರ್ತಾರೆ. ಮೋಶೆ ಏನ್ ಮಾಡ್ತಾನೆ ಗೊತ್ತಾ? ಅವ್ರ ಸಂಗಡ ಜಗಳ ಆಡಿ ಓಡಿಸ್ಬಿಡ್ತಾನೆ ಅವ್ರನ್ನೆಲ್ಲ ಒಬ್ಬ. ಅದರ ಅರ್ಥ ಏನು ಗೊತ್ತಾ? ಐಗುಪ್ತದಲ್ಲಿ ಬೆಳೆದಂತಹ ಸ್ವಭಾವ ಹೊರಟುತ್ತಾನೆ. ಬಟ್ ಇಲ್ಲೊಬ್ಬ ದಾಸಂತಾನೆ, ಅವನೇನು ಹೇಳ್ತಾರೆ ಗೊತ್ತಾ? ಸಮಾಧಾನವಾಗಿರ್ರಿ, ಹೆದರಬೇಡ್ರಿ, ನಿಮ್ಮ ದೇವರು, ನಿಮ್ಮ ತಂದೆಯ ದೇವರು ನಿಮ್ಮ ಚೀಲಗಳಲ್ಲಿ ನಿಕ್ಷೇಪನ ಸಿಕ್ಕುವಂತೆ ಮಾಡಿದ್ದಾನೆ. ಕಾರಣ ಇರುತ್ತಾ? ಯೋಸೇಫನ ಜೊತೆ ಕಾಂಟ್ಯಾಕ್ಟ್ ಇದ್ರೆ, ಅವನ ಸಹವಾಸ ಇದ್ರೆ ಅವನ ಮಾತು ಆ ರೀತಿ ಬದಲಾಗುತ್ತೆ. ನಿಮ್ಮ ಜೊತೆ ಬೆರೆತಂತಹ ಸಹೋದರ ಸಹೋದರಿಯರ ಮಾತುಗಳು ಏನಾಗ್ತಿದೆ, ಯಾವ ರೀತಿ ಮಾರ್ಪಡ್ತಾ ಇದೆ, ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಸುಭಿಕ್ಷೆಯನ್ನು ಇದು ನೋಡುವಂಥ ದೇವಿ ಜನರೇ, ಯೋಸೇಫನ ಜೊತೆಲಿದ್ದಂತಹ ಒಬ್ಬ ಆಳು ಇಂಥವನ್ನು ಮಾತು ಹೇಳ್ತಾರೆ. ಆಗ ನಂತರ ನಿಮ್ಮ ಹಣವು ನನಗೆ ಮುಟ್ಟಿತು ಎಂದು ಹೇಳಿ ಸಿಮೆಯೋನನನ್ನು ಅವರ ಬಳಿಗೆ ಕರೆಕೊಂಡು ಬಂದು ಅವರೆಲ್ಲರನ್ನೂ ಯೋಸೇಫನ ಮನೆಯೊಳಗೆ ಸೇರಿಸಿ ಕಾಲುಗಳನ್ನು ತೊಳೆಯಲಿಕ್ಕೆ ನೀರನ್ನು ಕೊಡಿಸಿ ಅವರ ಕತ್ತೆಗಳಿಗೆ ಮೇವು ಹಾಕಿಸಿದನು. ಸಾಕು. ಈಗ ಅದರ 34ನೇ ವಚನ ಓದೋಣ. ಅದಕ್ಕೆ ಮುಂಚೆ ಇದೆಲ್ಲರನ್ನು ಸರಿ ಅಂತ ಊಟ ಕೂರಿಸ್ತಾರೆ. ಎಲ್ಲಿ ಕೂರಿಸ್ತಾರೆ? ಬನ್ರಿ, ನಿಮ್ಗೇನು ಕೇಳಿ ಮಾಡಲ್ಲ, ನಾನು ನಿಮ್ಮನ್ನ ಊಟಕ್ಕೆ ಕರೆದಿರೋದು ಯೋಸೇಫ ಅಂತ ಹೇಳಿ ಅವರೆಲ್ಲರನ್ನೂ ಊಟ ಕೂರಿಸ್ತಾರೆ. ಯೋಸೇಫನು ಹೇಳಿದಂತಹ ಮೆಥಡ್ ಮೇಲೆ ಒಬ್ಬರು ಯಾರು ಮೇಲೆ ಯಾರು ಆದ್ಮೇಲೆ ಅಂತ ಹೇಳಿ ಅವ್ರನ್ನ ಕೂರಿಸ್ತಾರೆ. ನೀವೆಲ್ಲರೂ ಇನ್ನೊಂದು ದಿನ ಕಲ್ತ್ಕೊ ಬನ್ನಿ. ಈ 12 ಜನರ ಹೆಸರನ್ನು, ಇನ್ಕ್ಲೂಡಿಂಗ್ ದೀನಳ ಹೆಸರನ್ನು, ಯಾರು ಹುಟ್ಟದ ಮೇಲೆ ಯಾರು ಹುಟ್ಟಿದ್ರು ಅಂತ ಹೇಳಿ ಕಲ್ತ್ಕೊಂಡ್ಬನ್ನಿ. ಅಲ್ಲೆಲ್ಲೂಯ್ಯ. ನಮ್ಮಲ್ಲೆಲ್ಲ 4 ಜನ ಹೆಸರು ಏನಂಗೆ ನೆನಪಾಯ್ತಿಲ್ಲ, ದಿಢೀರ್ ಬೇರೆ ಹೆಸರು ಕಾಣ್ಕೊಡ್ತೀನಿ. ಇವ್ರು ಯಾರಪ್ಪ, ಯಾಕೋ 12 ಜನ 13 ಜನ ಮಕ್ಕಳು ಕಲ್ತ್ಕೊಬನ್ನಿ ಅಂತಾರಲ್ಲ, ಅಂದ್ಕೋಬೇಡಿ, ಕಲೀರಿ. ಅಲ್ಲೆಲ್ಲೂಯ್ಯ. ಈ ವ್ಯಕ್ತಿಗಳು ಏನಾಗ್ತಾರೆ, ಊಟ ಕೂತಿದ್ದಾರೆ, ಒಬ್ಬರನ್ನೊಬ್ಬರು ನೋಡಿ ಆಶ್ಚರ್ಯ ಪಡ್ತಾರೆ. ಹೇಗೆ ಗೊತ್ತಾಯ್ತು ಇವನಿಗೆ, ನಾವೆಲ್ಲ ಹುಟ್ಟಿನ ಪ್ರಕಾರವಾಗಿ ಕೂತಿದ್ದೀವಲ್ಲ ಅಂತ ಹೇಳುವಾಗ, ಈಗ ಊಟವನ್ನ ಅನೇಕ ಘಟನೆಗಳು ನಡೀತಾ ಇಲ್ಲ, ಸರಿ ಅಂತ ಹೇಳಿ ಊಟವನ್ನ ಕೊಟ್ಟು ಕಳಿಸ್ತಾರೆ. ಈಗ 34ನೇ ವಚನವನ್ನು ಓದ್ರಿ. ಯೋಸೇಫನು ತನ್ನ ಮುಂದೆ ಬಡಿಸಿದ ಪದಾರ್ಥಗಳಲ್ಲಿ ಅವರಿಗೆ ಭಾಗಗಳನ್ನು ಕಳುಹಿಸಿದನು. ಆದರೆ ಬೆನ್ಯಾಮೀನನಿಗೆ ಬಂದ ಭಾಗವು ಮಿಕ್ಕಾದವರ ಭಾಗಗಳಿಗಿಂತ 5ರಷ್ಟು ಹೆಚ್ಚಾಗಿತ್ತು. ಯಾರಿಗೆ? ಬೆನ್ಯಾಮೀನನಿಗೆ ಎಷ್ಟು ಪಟ್ಟು ಹೆಚ್ಚಂತೆ? 5 ಪಟ್ಟು ಹೆಚ್ಚು. ಕಳೆದ ದಿನ ನಾನು ಮಾತನಾಡಿದೆ, ದಾವೀದನು ಸುಭಿಕ್ಷೆಯನ್ನು ಅನುಭವಿಸೋದಕ್ಕಿಂತ ಮುಂಚೆ 5 ಕಲ್ಲುಗಳನ್ನ ತಗೋತಾನೆ, ಹೌದಾ? ಮೊದಲನೇ ಕಲ್ಲಿನ ಹೆಸರೇನು? ಅದ್ಭುತ ಸ್ವರೂಪನು. ಇವನಿಗೆ ಎಷ್ಟು ಪಟ್ಟು ಹೆಚ್ಚು ಬಂತು ಗೊತ್ತಾ? 5 ಪಟ್ಟು. ನಾನಾಗಲೇ ಹೇಳಿ, ಇದನ್ನು ಕ್ರಿಸ್ತನಿಗೆ ಹೋಲಿಕೆಯಾಗಿದ್ದಾನೆ. ಕ್ರಿಸ್ತನಿಗೆ ಹೆಸರೇ ಅದ್ಭುತ ಸ್ವರೂಪನು, ಆಲೋಚನಕರ್ತನು,
ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರುಗಳು. ಈ 5 ಥರದ ಆಶೀರ್ವಾದಗಳು ಬೆನ್ಯಾಮೀನಿಗೆ ಬಂದು ತಲುಪಿತು. ಎಲ್ಲರೂ 1 ಪಟ್ಟು ಸಿಕ್ಕಿದೆ, ಬೆನ್ಯಾಮೀನಿಗೆ 5 ಪಟ್ಟು ಸಿಕ್ಕಿದೆ. ಹೇಗೆ ಹೇಳಿ, ಇವನು ಬೆನ್ನೋನಿನ ಬೆನ್ಯಾಮೀನ, ಭುಜಬಲ, ಬಲಭುಜ, ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹುಟ್ಟಿನಲ್ಲೇ ನಷ್ಟವನ್ನು ಕಂಡಿದ್ದಾನೆ, ನಿಜ. ನೀವು ಕೂಡ ಅನೇಕ ವಿಷಯಗಳಲ್ಲಿ ಆತ್ಮೀಯತೆಯಲ್ಲಿ ನಷ್ಟಗಳನ್ನು ಕಂಡಿರಬಹುದು ಬೆನ್ಯಾಮೀನನ ಹಾಗೆ. ಆದರೆ ನಂತರ ಈ ವರ್ಷದ ವಾಗ್ದಾನ ನನ್ನನ್ನು ಸುಭಿಕ್ಷೆಯಿಂದ ಹೊತ್ತಿನಾಗಲಿ. ನನ್ನ ಮಗನಿಗೆ ನಾನು ಇಬ್ಬನೇ ನಿಂತಿರ್ತೇನೆ, ನೀನು ತಾವರಿಂದ ಹರಡಿಕೊಳ್ತೀಯ. ಹೇಗೆ ಕಣ್ಣುಗಳಲ್ಲಿ ಹರಡಿಕೊಳ್ತೀಯ? ಆ ಹರಡಿಕೊಡ್ಬೇಕು ಅಂದರೆ ಬೆನ್ಯಾಮೀನಂತೆ ಕೆಲವು ಸಾರಿ ನೋವುಗಳನ್ನು ಅನುಭವಿಸ್ಬೇಕು, ತಿರಸ್ಕಾರಗಳನ್ನು ಅನುಭವಿಸ್ಬೇಕು. ಪ್ರಿಯ ಸಹೋದರನೇ, ಈ ಪ್ರಸಂಗವನ್ನು ಕೇಳಿಸಿಕೊಳ್ಳುವಂಥ ನಿನ್ನ ಸಹೋದರನು ಒಂದು ವೇಳೆ ತಿರಸ್ಕರಿಸಲ್ಪಟ್ಟಂತಹ ಸನ್ನಿವೇಶ ಬಂದರೆ, ಯಾವುದೋ ತಪ್ಪು ಮಾಡಿದ್ದಾರೆ, ಯಾವುದೋ ಪಾಪ ಮಾಡಿದ್ದಾನೆ, ಇವನೇನೋ ಸರಿ ಇಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿದಾಗ ನಿಮ್ಮ ಯೋಚನೆ ಏನಂತ ಹೇಳಿ ಗೊತ್ತಾ? ಅವರು ಸುಭಿಕ್ಷೆಯ ಮಾರ್ಗದಲ್ಲಿದ್ದಾರೆ. ಯಾರ ಬಗ್ಗೆ ಹೇಳ್ತೀನಿ? ನಿಮ್ಮ ಸಹೋದರ, ನಿಮ್ಮ ಸಹೋದರಿಯ ಬಗ್ಗೆ. ಈ ವರ್ಷದಲ್ಲಿ ಯಾರ ಬಗ್ಗೆ ಏನಾದರೂ ತಪ್ಪನ್ನು ನೀವು ಕೇಳಿಸ್ಕೊಂಡ್ರೆ ತಕ್ಷಣ ಅವರ ಬಗ್ಗೆ ಪ್ರಚಾರ ಮಾಡ್ಕೊಂಡು ನಿಂತು ಬಿಡದೆ, ಅವರನ್ನು ತಪ್ಪಿತಸ್ಥರಾಗಿ ನೋಡಿಬಿಡದೆ, ದೇವ್ರೆ ಇದುವೇ ಬೆನ್ಯಾಮೀನ ಜೀವನದಲ್ಲಿ ನಡೆದದ್ದು, ಇದುವೇ ಯೋಸೇಫನ ಜೀವನದಲ್ಲಿ ನಡೆದದ್ದು, ಇದುವೇ ದಾವೀದನ ಜೀವನದಲ್ಲಿ ನಡೆದದ್ದು, ಇದುವೇ ರೂತಳ ಜೀವನದಲ್ಲಿ ನಡೆದದ್ದು. ಕೇಳಿದ ಪ್ರಸಂಗಗಳೆಲ್ಲ ನೆನಪು ಮಾಡಿಕೊಂಡ್ರಿ. ಈ ರೀತಿ ಇರೋದ್ರಿಂದ ದೇವರೇ, ನನ್ನ ಸಭೆಯಲ್ಲಿ ಈ ಸಹೋದರನು ಸುಭಿಕ್ಷೆಯಲ್ಲಿದ್ದಾರೆ ಸ್ವಾಮಿ ಅಂತೇಳಿ ನೀವು ಅವರನ್ನು ಸಂತೈಸಬೇಕಾಗಿದೆ ಹೊರತು ಅವರನ್ನು ದೂಷಣೆ ಮಾಡಬೇಡ. ಹಲ್ಲೆಲೂಯಾ. ಅದು ಮಾಡ್ತೀರಾ? ನಿಮ್ಮ ಸಹೋದರಿ ಏನಾದರೂ ನೋವಿನಲ್ಲಿ, ಸಮಸ್ಯೆಗಳಲ್ಲಿ, ತಪ್ಪಾದಂಥ ಸನ್ನಿವೇಶಗಳಲ್ಲಿ ಬಿದ್ದಾಗ ನಿಮ್ಮ ಮಾತುಗಳು ಇದಾಗಿರಲಿ. ದೇವರೇ, ಇವನ ಸುಭಿಕ್ಷೆ ಹಾಗೆಯೇ ಬೆನ್ಯಾಮೀನನ ದೇವರನ್ನು ಇಟ್ಟಿದ್ದೀವಿ ಇವತ್ತಿನ ಪ್ರಸಂಗದ ಪ್ರಕಾರ. ಹಲ್ಲೆಲೂಯಾ. ಬೆನ್ಯಾಮೀನನ ವಿಷಯವನ್ನ, ಯೋಸೇಫನ ವಿಷಯವನ್ನ, ದಾವೀದನ ವಿಚಾರವನ್ನ, ರೂತಳ ವಿಚಾರವನ್ನು ಕೇಳಿಸಿಕೊಂಡಾಗ ಆಶ್ಚರ್ಯಪಡ್ತೀವಿ, ಸಂತೋಷ ಪಡ್ತೀವಿ. ಅದೇ ನಮ್ಮ ಮಧ್ಯದಲ್ಲಿ ಸಹೋದರಿಗಿಂತ ಸನ್ನಿವೇಶ ಬಂದರೆ, ಇವತ್ತು ಕುಟುಂಬದಲ್ಲಿ ತುಂಬಾ ಹೋರಾಟ ಅಂತೆ ಪಾಸ್ಟರ್ ಅಂತ ಬಂದಾಗ ಅವ್ರು ಏನೇನು ಪಾಪ ಮಾಡಿದ್ರು, ನೋ ಇಲ್ಲ, ದೇವರು ವಾಗ್ದಾನ ಕೊಟ್ಟಿದ್ದಾರೆ, ಅವ್ರ ಜೀವನ ನೆರವೇರಿಸ್ತಾ ಇದ್ದಾರೆ. ನಾವು ನಂಬಬೇಕು ಅದನ್ನ. ಆ ರೀತಿ ಒಬ್ಬರನ್ನೊಬ್ಬರು ಸಂತೈಸ್ರಿ, ಇಲ್ಲೊಬ್ಬ ಹೇಳ್ದ ಸಮಾಧಾನವಾಗಿರ್ರಿ, ಧೈರ್ಯವಾಗಿರ್ರಿ, ದೇವರು ನಿಮ್ಮ ಜೀವನದ ನಿಕ್ಷೇಪವನ್ನು ಉಂಟು ಮಾಡಿದರೆ ದೇವರಂತೆ ನೀವು ಹೇಳ್ರಿ. ಇವರು ನಿಂತಿರೋದು ಭಯದ ವಾತಾವರಣದಲ್ಲಿ, ಯೋಸೇಫನ ಮನೆಯಲ್ಲಿ ಭಯದ ವಾತಾವರಣ ನಿಂತಿದ್ದಾನೆ. ಆದರೆ ನುಡಿಯುವಂತ ಮಾತು ಶ್ರೇಷ್ಠವಾದ ಮಾತುಗಳಾಗಿ ಬರ್ತಿದೆ. ನಿನ್ನ ಸಹೋದರಿಯೋ ಭಯದ ವಾತಾವರಣದಲ್ಲಿರುವಾಗ ನಿನ್ನ ಬಾಯಿಂದ ಬರುವಂತ ಮಾತುಗಳನ್ನು ಧೈರ್ಯಗೊಳಿಸುವಂತದ್ದಾಗಿರಬೇಕು. ಇದುವೇ ನೀನು ತಾವರಿಂದ ಹರಡಿಕೊಳ್ಳುವುದಕ್ಕೆ ಮಾರ್ಗ. ತಾವರಿಂದ ಹರಡ್ಕೋತಿ ಅಂತೆಲ್ಲ ಮತ್ತೊಬ್ಬರು ಸಮಾಧಾನ ಕೊಡುವುದಲ್ಲ ಅಂತ ನೆನೆಸಬೇಡಿ. ನಿನ್ನಿಂದ ಸಮಾಧಾನ ಉಂಟಾಗಬೇಕು, ಮತ್ತೊಬ್ಬರಿಗೆ ಸಮಾಧಾನದ ಮಾತುಗಳನ್ನು ಆಡಬೇಕು. ಅದರ ನಂತರ 45ನೇ ಅಧ್ಯಾಯಕ್ಕೆ ಬಂತು. 44ನೇ ಅಧ್ಯಾಯ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಮಯ ಇಲ್ಲ. 45ನೇ ಅಧ್ಯಾಯ ಅದರ 14ನೇ ವಚನ. ಈಗ ಗೊತ್ತಾಗುತ್ತೆ, ನಾನೇ ನಿಮ್ಮ ಅಣ್ಣ, ನಾನೇ ನಿಮ್ಮ ತಮ್ಮ, ನಿಮ್ಮನ್ನು ಮಾರುವಂತ ಯೋಸೇಫನೇ ನಾನು. ಯಾವಾಗ ಬೆನ್ಯಾಮೀನನು ತನ್ನ ಮನೆಗೆ ಬಂದ ನಂತರ ಈ 11 ಜನರಿಗೆ ತನ್ನನ್ನು ವ್ಯಕ್ತಪಡಿಸಿದ್ದಾನೆ, ನಾನೇ ಯೋಸೇಫನು. ನೀವು ನನ್ನನ್ನು ಈಗ ಮಾರಿದ್ದಕ್ಕಾಗಿ ನೀವು ವ್ಯಸನ ಪಡಬೇಡ್ರಿ. 45 ಅಂದ್ರೆ 5ನೇ ವಚನ, 45:5. ನೀವು ನನ್ನನ್ನು ಹಾಗೆ ಮಾಡಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ಪ್ರಾಣ ಸಂರಕ್ಷಣೆಗಾಗಿ ನೀವು ನಿಮ್ಮ ಮುಂದೆ ನನ್ನ ದೇವರು ಕಳಿಸಿರೋ ಅಷ್ಟೇ ಹೊರತು ನೀವು ನನ್ನ ಮಾರಲಿಲ್ಲ. ಮಾರೋದಕ್ಕೊಂದು ಮಾರ್ಗ ಅಷ್ಟೇ. ಆದರೆ ನಾನು ದೇವರಿಗೆ ಕಳುಹಿಸಲ್ಪಟ್ಟು ಐಗುಪ್ತ ದೇಶಕ್ಕೆ ಬಂದು ತಲುಪಿದ್ದೇನೆ. ದೇವರು ತನ್ನ ವಾಗ್ದಾನವನ್ನ ಸುಭಿಕ್ಷೆಯನ್ನು ಕೊಡಬೇಕು. ಈ ದುರ್ಭಿಕ್ಷೆಯ ದಿನಗಳಲ್ಲಿ ಯಾಕೋಬನ ಮಕ್ಕಳಾದ ಈ ಸಂತತಿ ಕಾಪಾಡಲ್ಪಡಬೇಕು ಅನ್ನೋದನ್ನು ನೆರವೇರಿಸುವುದಕ್ಕೋಸ್ಕರ ನಿಮ್ಮ ಮೂಲಕ ನನ್ನನ್ನು ಮಾರಿಸೋದು. ಇವತ್ತು ನಂಬ್ರಿ, ನಿನ್ನನ್ನು ಸುಭಿಕ್ಷೆಯಾಗಿ ನಡೆಸ್ತೀನಿ ಅಂತ ಹೇಳಿ, ನಿನಗೆ ಇಬ್ಬರು ನೀನು ತಾವರಿಂದ ಅಡಿಕೊಳ್ಳುವಾಗ ಮಾಡ್ತೀನಿ ಅಂತ ಹೇಳಿದಂಥ ದೇವರು ನಿಮ್ಮ ಜೀವನದಲ್ಲಿ ಅನೇಕರಿಂದ ನೋವಿಗೆ ಒಳಪಡಬಹುದು. ಆದರೆ ನಿಮ್ಮಿಂದ ನೀವೇ ನೋವು ಅನುಭವಿಸ್ಬೇಕು. ಇಲ್ಲಿ ಒಂದು ಸಹೋದರರು ಈ ರೀತಿ ನೋವನ್ನು ಅನುಭವಿಸ್ಲಿಕ್ಕಲ್ಲ, ಮತ್ತೊಬ್ಬರಿಂದ ನಿಮ್ಗೆ ಉಂಟಾಗುವಂಥ ನೋವಿನಲ್ಲಿ ನಾವು ಅನೇಕರನ್ನು ಸಂತೈಸಬೇಕು. ದೇವರ ವಾಕ್ಯ ಈ ವರ್ಷ ಮಾತನಾಡಿದೆ, ನೀವು ಧೈರ್ಯವಾಗಿರಲಿ. ಎಂಥದ್ದೇ ಸನ್ನಿವೇಶವಿರಲಿ, ಎಂಥದ್ದೇ ಪಾಪ ನಡೆದಿರಲಿ, ಎಂಥದ್ದೇ ಕಠಿಣವಾದ ಸಂದರ್ಭ ಇರಲಿ, ಎಂಥ ಕಣ್ಣೀರಿನ ಹಾದಿಲಿರಲಿ, ಮರಣಕ್ಕೆ ಹತ್ರವಾಗಿದ್ರು, ಐಸಿಯುನಲ್ಲೇ ನೀನು ಮಲಗಿದ್ರು, ದೇವರು ನಿನ್ನ ಜೀವನದಲ್ಲಿ ವಾಗ್ದಾನ ನೆರವೇರಿಸ್ತಾ ನೀನು ಬಲಪಡಿಸುವಂತ ಮಾತುಗಳನ್ನ ಆಡಬೇಕಾಗಿದೆ ಈ ವರ್ಷ. ಆಮೇಲೆ ಐಸಿಯುನಲ್ಲೇ ಮಲಗಿರಲಿ,
ನೀನು ಎಂತೆಂಥ ಪಾಪ ಮಾಡಿ ನೋ ಪ್ರಾಬ್ಲಮ್, ಏನಾದ್ರೂ ಆಗಿರಲಿ, ನಿನ್ನ ದೇವರು ಈ ವರ್ಷದಲ್ಲಿ ನನ್ನ ಮೂಲಕವಾಗಿ ನಿನ್ನ ಸಂತೈಸ್ತಾರೆ, ನಿನ್ನ ಸುಭಿಕ್ಷೆ ನಡೆಸ್ತಾರೆ, ನಿನ್ನ ಹರಡಿಕೊಳ್ಳುವಂತೆ ಮಾಡ್ತಾರೆ, ನಿನ್ನ ಸಾಕ್ಷಿ ಅನೇಕ ಕಡೆ ಮಾತನಾಡ್ತಾರೆ ಎಂಬ ಒಳ್ಳೆ ಮಾತನ್ನು ಆಡುವಾಗ ಅವರು ಚೈತನ್ಯವನ್ನು ಹೊಂದಿಕೊಳ್ಳುತ್ತಾರಾಗಿರ್ತಾರೆ. ಕೊರಳನ್ನು ಅಪ್ಪಿಕೊಂಡು ಅತ್ತನಂತೆ, ತನ್ನ ತಮ್ಮ ಬಂದನು ಅಂತ ಹೇಳಿ ಕೊರಳನ್ನು ಅಪ್ಪಿಕೊಂಡು ಅತ್ತನು, ಈತನು ಕೂಡ ಕೊರಳನ್ನು ಅಪ್ಪಿಕೊಂಡು ಅತ್ತನು ಅಂತ ನೋಡ್ತೀವಿ. ಅಳು, ಪ್ರೀತಿ ಅಳು. ಇದು ಇಷ್ಟು ವರ್ಷ ಮರೆಯಾಗಿದ್ದಂಥವರು ನನ್ನನ್ನು ಕಂಡುಕೊಂಡ್ಬಿಟ್ಟೆ, ಇಷ್ಟು ದಿನ ದೂರವಾಗಿದ್ದಂಥವರು ನನ್ನ ಜೊತೆ ಸೇರ್ಕೊಂಡ್ಬಿಟ್ರು. ಈ ಸಂತೋಷದ ಕಣ್ಣೀರು ಈ ವರ್ಷ ಡಿಸೆಂಬರ್ ನಮ್ಮ ಒಬ್ಬೊಬ್ಬರು ಕಣ್ಣೀರು ಬರಬೇಕು. ದೇವರೇ, ನಾನು ಸುಭಿಕ್ಷೆಗೆ ಕರೆಯಲ್ಪಟ್ಟೆನೆ, ನಾನು ಜೇನಿನ ರುಚಿಯನ್ನು ನೋಡುವಂತೆ ಚಿಟ್ಟೆಯ ರುಚಿಯನ್ನು ನೋಡಿಲ್ಲ ಅಂತ ಸತ್ಯ ತಿಳಿದ್ರಿಂದ ಈ ವರ್ಷ ಕಾಣದಿರುವಂತ ದೂರದಿರುವಂತ ನನ್ನ ಸಹೋದರನ್ನೆಲ್ಲ ನನ್ನ ಬಳಿ ಕರ್ಕೊಂಡ್ಬರ ಪ್ರಯತ್ನ ಮಾಡ್ತೀನಿ. ಯೋಸೇಫನಿಗೋಸ್ಕರ ಎಷ್ಟೆಲ್ಲ ಪ್ರಯಾಸ ಪಟ್ಟ ಗೊತ್ತಾ? ತನ್ನ ತಮ್ಮನನ್ನ, ತನ್ನ ದೂರ ಇರುವಂತ ಹೊರಗಡೆ ಇರೋ ಯೇಸುವನ್ನು ನಂಬದೇ ಇರುವಂತ ನಮ್ಮ ಸಹೋದರರ, ಹೌದಾ? ಮತ್ತೆ ಹೇಳ್ತೀನಿ, ರಕ್ಷಣೆ ಹೊಂದದೆ ಹೊರಗಿರುವಂತ ಸಹೋದರನ ನಮ್ಮ ಸಹೋದರರನ್ನ ಅವರನ್ನ ತರುವುದಕ್ಕೋಸ್ಕರ ಯೋಸೇಫನ್ ಮಾಡಿದಂತ ಕೆಲಸ ನೋಡ್ರಿ. ಅಣ್ಣಂದ್ರು ಅಂತ ಹೇಳಿ ಸ್ವಲ್ಪ ಹೃದಯನ ಕಠಿಣಪಡಿಸ್ಕೊಂಡ, ಒಬ್ಬನನ್ನ ಅವ್ರ ಮುಂದೆ ಇಡು ಸೆರೆಮನೆಗೆ ಹಾಕಿದ, ಮತ್ತೆ ಅವ್ರನ್ನ ಆಹಾರ ಕೊಟ್ಟು ವಾಪಸ್ ಅಲ್ಲಿ ಕಳಿಸ್ದ, ಮತ್ತೆ ಅವ್ರನ್ನ ಬರುವಂಗೆ ಮಾಡಿ, ಅವರನ್ನ ಭಯ ಹುಟ್ಟಿಸಂಗೆ ಮಾಡಿ, ಅನೇಕ ಕಾರ್ಯಗಳನ್ನ ಮಾಡಿ ಕಡೆಯದಾಗಿ ತನ್ನ ತಮ್ಮನ್ನು ನೋಡಿದಾಗ ಅವನ್ನ ಅಪ್ಪಿಕೊಂಡು ಅಳ್ತಿದ್ದಾನೆ. ಈ ವರ್ಷ ಮತ್ತೆ ಹೇಳ್ತೀನಿ, ಡಿಸೆಂಬರ್ ನಮಗೆಲ್ಲ ಒಂದು ಉತ್ಸಾಹ ಇರಬೇಕು. ದೇವರೇ, ನನ್ನ ಸಹೋದರನ್ನ ಇದೋ ನಿನ್ನ ಬಳಿ ಕರ್ಕೊಂಡು ಬಂದಿದ್ದೀನಿ. ಇವಾಗ ದೇವರನ್ನ ಅರಿಯದೆ ಪಾಪದಲ್ಲಿರುವಂತಹ, ಕೆಟ್ಟತನವಿರುವಂತಹ, ವಿಗ್ರಹಾರಾಧನೆ ಮಾಡುವಂತಹ, ಮೋಸಕರವಾಗಿ ಜೀವಿಸುವಂತಹ ಎಲ್ಲರೂ ನರಕಕ್ಕೆ ಹೋಗ್ತಾರೆ ಅಂತ ಬೈಬಲ್ ಹೇಳ್ತದೆ. ಇಂಥ ಸಹೋದರಿಯರನ್ನ ನಾನು ದೇವರ ಬಳಿ ನಡೆಸಲೇಬೇಕು. ಯಾರು ಕೂಡ ಗಮನಿಸಲಿ, ಯೋಸೇಫ ಗುಡ್ ಅಂತ ಬೈಬಲ್ ಹೇಳುತ್ತೆ. ದೇವರ ಆತ್ಮನ ಆತನ ಸಂಗಡ ಇದ್ರು ಅಂತ. ಅವ್ರ ಅಣ್ಣನ ಸಂಗಡ ಇದ್ರು ಅಂತ ಹೇಳ್ತದ? ಸಂಗಡ ಇಲ್ಲದೆ ಇರೋರೇ ದೇವರಾತ್ಮನು ಯಾರ ಸಂಗಡ ಇರಲಿಲ್ವೋ ಅವರ ಮೂಲಕನೇ ತಪ್ಪಿ ಹೋದಂತ ತಮ್ಮನನ್ನ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು. ಅರ್ಥ ಮಾಡ್ಕೊಳ್ಳಿ. ದೂರ ಇದ್ದಂಥ ಸಹೋದರ ತಂದು ನಿಲ್ಲಿಸ್ತು. ನಿಮ್ಮೊಳಗೆ ಪರಿಶುದ್ಧ ಆತ್ಮ ಇದ್ದಾನ? ನಿಮ್ಮ ಮೂಲಕ ತಪ್ಪಿ ಹೋದಂಥ ಸಹೋದರ ತಂದು ನಿಲ್ಲಿಸ್ಲಿಕ್ಕೆ ದೇವರಿಂದ ಸಾಧ್ಯನಾ? ಸಾಧ್ಯ. ಈ ವರ್ಷ ಈ ಕೆಲಸವನ್ನು ನಾವು ಮಾಡೋಣ. ಇದು ಮಾತ್ರ ಅಲ್ಲದೆ ಇನ್ನೊಂದು ವಚನ ಓದ್ಬೇಡ, 22ನೇ ವಚನ. ಇದಲ್ಲದೆ ಪ್ರತಿಯೊಬ್ಬರಿಗೂ ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು. ಬೆನ್ಯಾಮೀನನಿಗೂ 300 ರೂಪಾಯಿಗಳನ್ನು 5 ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು. ಸಾಕು, ಎಲ್ರಿಗೂ ಹೊಸ ಬಟ್ಟೆ ತಂದುಕೊಟ್ಟ. ಯಾವ ಯೋಸೇಫ ತಗೊಳ್ರಿ ಅಣ್ಣಂದ್ರೆ, ಹೋಗಿ ಊರಿಗೆ ಹೋಗಿ ಅಪ್ಪನ ಕರ್ಕ ಬನ್ನಿ ಅಂತ ಹೇಳಿ ಎಲ್ರಿಗೂ ಬಟ್ಟೆ ಕೊಟ್ಟ. ಆದರೆ ಬೆನ್ಯಾಮೀನಿಗೆ ಸ್ಪೆಷಲ್ ಆಗಿ ಕೊಟ್ಟ. ಏನಂತ ಓದಿ? 300 ರೂಪಾಯಿಗಳನ್ನು 5 ಶ್ರೇಷ್ಠ ವಸ್ತ್ರಗಳನ್ನು. ಯಾರಿಗೆ? ಬೆನ್ಯಾಮೀನಿಗೆ. ಎಂತ ಒಂದು ಶ್ರೇಷ್ಠವಾದ ಪಾಲು, 300 ರೂಪಾಯಿ. ಆಗಿನ ಕಾಲದಲ್ಲಿ ಬೆನ್ಯಾಮೀನ ಕೈಲಿ 300 ರೂಪಾಯಿ ಅದ. ಯಾತಿಗೆ ಕೊಟ್ಟಾಗ ನಾನು ಗೆಸ್ ಮಾಡ್ತೀನಿ ನೋಡ್ರಿ, ಇದನ್ನ ಹೇಳಿ ನಾನು ಮುಗಿಸ್ತೀನಿ. ಎಲ್ಲರ ಜೊತೆ ಇದ್ದೀರಾ? ಈಗ ಹೋಗುವಾಗ ಇನ್ನೊಂದು ಮಾತು ಹೇಳ್ತಾನೆ, ಅಣ್ಣಂದ್ರಿಗೆ ಒಂದು ಮಾತು ಹೇಳಿ ಕಳಿಸ್ತಾನೆ, ಇದು ಮನೆಗೆ ಓದ್ರಿ, ದಾರಿಲಿ ಹೋಗುವಾಗ ಜಗಳ ಆಡಬೇಡಿ ಅಂತ ಕಳಿಸ್ತಾನೆ. ಯಾಕಂದ್ರೆ ಅಣ್ಣಂದ್ರ ಬುದ್ಧಿ ನೋಡಿದ್ದಲ್ಲ. 20 ರೂಪಾಯಿಗೋಸ್ಕರ ಏನು ಗಮನಿಸ್ರಿ, 20 ರೂಪಾಯಿ ಯೋಸೇಫನ ಮಾರ್ಬಿಟ್ರು, 20 ರೂಪಾಯಿ ಇಟ್ಕೊಂಡ್ರ ಮನೆಗೆ ಹೋಗೋರ. ಇವ್ರು ಎಷ್ಟು ಜನ ಇರೋದು? 10 ಜನ. 10 ಜನಕ್ಕೆ 20 ರೂಪಾಯಿನ ಡಿವೈಡ್ ಮಾಡಿದ್ರೆ 7 ರೂಪಾಯಿ ಬಂತು. ಹಿರಿ ಮಗದ್ದು ರೂಬೇನು, ಹೌದಾ? ಅದರ ನಂತರ ಸಿಮೆಯೋನು, ಹೌದು ತಾನೆ? ರೂಬೇನು ಸಿಮೆಯೋನು ಕೇಳಿರ್ಬೋದು. ಕಾಡೆಯವ್ರಿಗೆ ಯಾತಿಗೆ 7 ರೂಪಾಯಿ? ಚಿಕ್ಕಮ್ಮ ನಂಗೆ 3 ರೂಪಾಯಿ ಕೊಡು. ರೂಬೇನು 3 ರೂಪಾಯಿ ಇಟ್ಕ, ನಂಗೆ 3 ರೂಪಾಯಿ ಇಟ್ಕೊತೀನಿ. ಜಗಳ ಆಡಿರ್ಬೋದು. ಮನೆಗೆ ಹೋದ್ರು. ಕಿರಿಯೋನು, ನಾನು ಹೇಳಲ್ಲ ಹೆಸರು, 10ನೇವನ ಹೆಸರು ಹೇಳಿ ನೋಡಮ್ಮ. ಬೇಡ ಬಿಡಿ, ಆಮೇಲೆ ಹೇಳೋರಂತೆ ನೀವೇ ಕಂಡ್ಕೊ ಬನ್ನಿ. 10ನೇವನು ಹೇಳಿರ್ಬೋದು. ಮನೆಗೆ ಹೋದ್ಮೇಲೆ ನೀವು ನನಗೆ ಪುನಃ ವಾಪಸ್ 100 ರೂಪಾಯಿ ಕೊಡ್ಮೇಲೆ ಅಪ್ಪನಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿರ್ಬೋದು. ಅವನೇ ಜಾಸ್ತಿ ಇಸ್ಕೊಂಡಿರ್ಬೋದು. ಅಪ್ಪನಿಗೆ ಹೋಗ್ಬಿಡ್ತೀನಿ, ನೀವು ಕೊಟ್ಟರೆ ಸರಿ, ಯೋಸೇಫನ ಮಾರರ ವಿಷಯಕ್ಕೆ ಹೋಗ್ಬಿಡ್ತೀನಿ ನನಗೇನ ಎದುರಿಸಿರ್ಬೋದು. ಇದನ್ನೆಲ್ಲ ನೋಡಿ ಯೋಸೇಫ ಕೇಳಿಸ್ಕೊಂಡು ದಾರಿ ಜಗಳಾಡಬೇಡಿ ಅಂತ ಒಂದು ವಿಚಾರ. 2ನೇ ವಿಚಾರ, 20 ರೂಪಾಯಿಗೆ ನಾನು ಮಾಡಿದವರು ಈಗ 300 ರೂಪಾಯಿನ ತಮ್ಮನ ಕೈಲಿ ಕೊಟ್ಟು ಕಳಿಸ್ತೀನಿ, ಯಾನ್ ಮಾಡ್ರೆ ನೋಡಂತಾರೆ. ಅರ್ಥ ಆಗ್ತಿದೆಯಾ? 300 ರೂಪಾಯಿ, ಬರೀ 20 ರೂಪಾಯಿಯಲ್ಲಿ 300 ರೂಪಾಯಿಲಿ 300 ರೂಪಾಯಿನ ತನ್ನ ಸ್ವಂತ ತಮ್ಮನ ಕೈಲಿ ಕೊಟ್ಟವನೇ.
ಭಯ ಇರ್ಬೋದಾಗಿತ್ತು. ನನ್ನ ಮಾರ್ಬಿಟ್ರು ಅನ್ಯಾಯಗಾರರು, ನನ್ನ ಕಿರಿ ತಮ್ಮನ್ನು ಮಾರ್ಗಿರ್ಬಿಟ್ರು ಯಾರಿಗಾರಲ್ಲ, ಈ 300 ರೂಪಾಯಿಗೋಸ್ಕರ ಯೋಚನೆ ಮಾಡಲಿಲ್ಲ, ಪರೀಕ್ಷೆ ಮಾಡಿದೆ. 300 ರೂಪಾಯಿನ ಬೆಣ್ಣೆಯನ್ನು ಕೊಟ್ಟು ಹೋಗ್ರಿ ಜಗಳ ಹಾಕ್ಬೇಡ್ರಿ. ಈಗ ನೀವು ಹೇಳಿ, ಆ 300 ರೂಪಾಯಿನ ಬೆಣ್ಣೆ ಹೆಂಗೆ ಕರ್ಕೊಂಡು ಹೋಗಿರ್ಬೋದು? ಮಧ್ಯಕ್ಕೆ ಬಾತಮ್ಮ ನೀನು, ಯಾರಿಗೂ ದುಡ್ಡು ಗೊತ್ತಾಗಬಾರ್ದು, ಆ ಸುತ್ತ ನಿನ್ನ ಜೊತೆ ಬರ್ತೀನಿ ಬಾ, ಕರ್ಕೊಂಡೈತಿ ಅಪ್ಪನ ಹತ್ತದೆ, ಇಂಥನೇ ಕರ್ಕೊಂಡೋಗಿರ್ಬೋದು. ರಾಜನ ಥರ ಕರ್ಕೊಂಡೋಗಿದ್ದಾರೆ. ನಿನ್ನಿಂದಲೇ ನಾವು ಬದುಕಿದ್ದೀವಿ, ನಿನ್ನಿಂದಲೇ ನಾವು ಊಟ ಮಾಡಿದ್ದೀವಿ. ಹಲ್ಲೆಲೂಯಾ. ಗಮನಿಸ್ರಿ, ಈ ಸ್ಥಾನ ನಂದು ನಿಂದು. ಯಾವೊಬ್ಬ ವ್ಯಕ್ತಿಯನ್ನು, ಮತ್ತೊಬ್ಬರನ್ನ ಕ್ರಿಸ್ತನ ಬಳಿಗೆ ನಡೆಸುವಂತಹ, ಮತ್ತೊಬ್ಬರನ್ನ ಬದುಕಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವೋ, ನಿಜವಾಗಿ ಬೆನ್ಯಾಮೀನಂತೆ ಬೆನೋನಿಯಾಗಿದ್ದದನ್ನ ಇಂದಿನ ಜೀವಿತವನ್ನು ಮರೆತು ಬಿಡ್ರಿ. ಇವತ್ತು ನಾನು ಬೆನ್ಯಾಮೀನಾಗಿ ಈ ಇಬ್ಬನಿಯಾಗಿ ದೇವರನ್ನ ಜೊತೆ ಇದ್ದರೆ, ಬೆನೋನಿಯಾಗಿರ್ತಕ್ಕಂಥ ನಾನು ಬೆನ್ಯಾಮೀನಾಗಿ ಈ ವರ್ಷ ಮಾರ್ಪಡ್ತೀನಿ. ಆಮೇಲೆ ಕರ್ತನ ವಾಕ್ಯವನ್ನು ನಾಶನ ಮಾಡಿ ಅನೇಕ ವಿಚಾರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಸಮಯ ಆಗೋಗಿದೆ. ಕರ್ತನನ್ನು ನೇರವಾಗಿ ನಾಶನ ಮಾಡಲಿ. ಈ ದಿನ ಕರ್ತನು ನನ್ನ ಬೆನೋನಿಯಾಗಿದ್ದಂಥ ನಿಮ್ಮನ್ನು ಬೆನ್ಯಾಮೀನಾಗಿ ಆಶೀರ್ವದಿಸ್ತಿದ್ದಾನೆ. ಆಮೇಲೆ ಕರ್ತನ ವಾಕ್ಯವನ್ನು ನಾಶನ ಮಾಡಲಿ. ಎದ್ದು ನಿಂತುಕೊಳ್ಳಿ.